ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯಂ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ಹೇಳಿದಂತಹ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳ ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ 15ನೇ ಪದ, ಅದರಲ್ಲಿ ಒಂದು ಕೊನೆಯ ಒಂದು ಸ್ವಲ್ಪ ನೋಡಿಕೊಂಡು ನಾವು ಮುಂದೆ ಹೋಗೋಣ. ಇದು ಸಾಮಾನ್ಯದಲ್ಲ. ನಾವೆಲ್ಲ ಇದು ಕುಂತು ಕೇಳ್ತಾ ಇದ್ದೀವಿ, ಈ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇದು ಸಾಮಾನ್ಯದಲ್ಲ. ಎಷ್ಟೋ ಜನ್ಮದ ಒಂದು ಪುಣ್ಯದ ಫಲ ಇವತ್ತು ನಾವು ಇವೆಲ್ಲರೂ ಸೇರಿಕೊಂಡು ಇಂಥ ವಿಚಾರಗಳನ್ನು ಮಾಡ್ತಾ ಇರೋದು. ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ 15ನೇ ಪದ ಹೇಳ್ತಾ ಇದ್ದಾರೆ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದ ಅಮಮ, ತಲ್ಲಣಿಸಿದೆ ನೀತಿಯಲ್ಲಿರಲ್ಲ ಅರ್ಪುದೆ ಚಂದ ಅಮಮ ಅಂತ ಹೇಳುವಂಥ ವಿಚಾರ. ಜಗತ್ತಿನಲ್ಲಿ ಭಾಳಷ್ಟು ಜೀವಿಗಳು ಅದಾವ. ಅವೆಲ್ಲದ್ರ ಮೇಲೆ ದ್ವೇಷ ಮಾಡೋಕ್ಕೆ ಹೋಗಬೇಡ, ವೈರತ್ವ ಮಾಡೋಕ್ಕೆ ಹೋಗಬೇಡ, ಯಾಕಂದ್ರೆ ಅದು ನಿನಗೆ ಮುಂದೆ ಕಷ್ಟ ಕೊಡ್ತದ ಅನ್ನುವಂಥ ವಿಚಾರದಲ್ಲಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕೊನೆಯ ಒಂದು ನುಡಿಯಲ್ಲಿ ಏನು ಹೇಳ್ತಾರೆ? 5ನೇ ನುಡಿಯಲ್ಲಿ, ದುರುಳ ಕಂತುವಿನ ಕಾತುರವನೆ ತಡೆಯುವುದೇ ಚಂದ ಅಮಮ, ವಿರತಿ ವಜ್ರದಿ ಮೋಹಗಿರಿಯನ್ನು ಗೊಡಿಯುವುದೇ ಚಂದ ಅಮಮ, ಶರಣರಂಗ್ರಿಯೊಳ ಅಹಂಕರಿಸದೆ ಕೆಡುವುದೇ ಚಂದ ಅಮಮ, ಗುರು ಶಂಭುಲಿಂಗದಿಂದುರೇ ಮುಕ್ತಿ ಪಡೆಯುವುದೇ ಚಂದ ಅಮಮ ಅಂತ ಹೇಳುವಂಥದ್ದು ಕೊನೆಯ ಒಂದು 2 ನುಡಿ ನೋಡ್ಕೊಂಡು ನಾವು ಹೋಗ್ಬಿಡೋಣ. ಶರಣರಂಗ್ರಿಯೊಳ ಅಹಂಕರಿಸದೆ ಕೆಡುವುದೇ ಚಂದ ಅಮಮ ಅನ್ನುವಂಥ ವಿಚಾರವನ್ನು ನಿನ್ನೆ ಬಂದಿದ್ದಾವ. ಇವಾಗ ಗುರು ಶಂಭುಲಿಂಗದಿಂದುರೇ ಮುಕ್ತಿ ಪಡೆಯುವುದೇ ಚಂದ ಅಮಮ ಅಂತ ಹೇಳುವಂಥ ವಿಚಾರವನ್ನು ನಾವು ನೋಡೋಣ. ಯಾಕಂತಂದ್ರೆ ಈ ಹೆಂಗೆ ಹೇಳ್ತಾರೆ, ಮನುಷ್ಯ ಪರಮಾತ್ಮನ ಧ್ಯಾನ ಚಿಂತನ ಇವೆಲ್ಲವುಗಳನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಈ ಜನನ ಮರಣ ರೂಪ ಆದಂಥ ಸಂಸಾರಕ್ಕೆ ನಾವು ಬಡ್ದಾಡುವಂಥದ್ದಲ್ಲ. ಏನು ಹೇಳ್ತಾ ಇದ್ದಾರೆ? ಪರಮಾತ್ಮನ ಧ್ಯಾನ ಚಿಂತನ ಮೊದಲಾದವುಗಳನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಈ ಜನನ ಮರಣಕ್ಕೆ ಕಾರಣ ಆಗಿರುವಂಥದ್ದು ಯಾವುದು ಅಂದರೆ ಇಹಲೋಕದಲ್ಲೇ ಸುಖವಾಗಿರ್ಬೇಕನ್ನುವಂಥ ಭೋಗಗಳನ್ನು ಬಯಸುವಂಥದ್ದು. ಹಂಗೆ ಬೇಡ, ಹಂಗೆ ಮಾಡಬಾರ್ದು. ಮತ್ತು ಹಂಗಂದ್ರೆ ಏನು ಮಾಡ್ಬೇಕ್ರಿ ಅಂದ್ರೆ ಮೋಕ್ಷವನ್ನು ಪಡ್ಕೊ. ಇಷ್ಟೆಲ್ಲ ಕಷ್ಟಪಟ್ಟು ಪರಮಾತ್ಮನ ಧ್ಯಾನ ಮಾಡಾಕತ್ತೀನಿ, ಚಿಂತನೆ ಮಾಡಾಕತ್ತೀನಿ ನೋಡ್ರಿ, ಪರಮಾತ್ಮನ ಒಲಿಸಿಕೊಳ್ತಾ ಇದ್ದೀನಿ ಅಂತ ಅನ್ನೋದಾದ್ರೆ, ಈಗ ರಾಕ್ಷಸರವರೆಲ್ಲ ಏನು ಮಾಡಿದ್ರಪ್ಪ ಅಂದ್ರೆ ತಪಸ್ಸು ಮಾಡಿದ್ರು. ಎಷ್ಟೋ ವರ್ಷ ತಪಸ್ಸು ಮಾಡಿ ಏನು ಕೇಳಿದ್ರು? ಮುಕ್ತಿ ಕೇಳಿದ್ರನ್ನ ಅವರು. ಬರೀ ಅದು ಅವರು ಒಂದು ಪದವಿ ಬೇಕು, ಇವ್ರ ಪದವಿ ಬೇಕು, ಅವ್ರಿಗೆ ಹೊಡಿಬೇಕು, ಇವ್ರಿಗೆ ಸಾಯಿ ಹೊಡಿಬೇಕು, ಇವರು ಅವ್ರು ನನ್ನಾಗಿ ಮಾಡ್ಕೋಬೇಕು, ಬರೀ ಇದೇ ಕೆಲಸ ಮಾಡಿ ಅವೆಲ್ಲ ನಾಶ ಆಗೋದು. ಅದ್ರಂಗ ನೀನು ಇಹಲೋಕದ ಒಂದು ಭೋಗಗಳನ್ನು ಬೇಡ್ಕೊಳ್ಳುವಂಥದ್ದು ನಿನಗೆ ಯೋಗ್ಯ ಅಲ್ಲ. ಯಾಕಂದರೆ ಅದ್ಭುತವಾದಂಥ ನಿನ್ನ ಶರೀರ ನರಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಹೇಳಿದ್ದಾರೆ. ಈ ಶರೀರ ಬಂದದ್ದು ಬಹಳಷ್ಟು ಜನ್ಮದ ಒಂದು ಪುಣ್ಯ ಅದ.
ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಭೋಗಕ್ಕೆ ಬೇಕಾದಂಥ ಒಂದು ವಸ್ತುಗಳನ್ನು ಬೇಡುವಂಥದ್ದು ಯೋಗ್ಯ ಅಲ್ಲ ಯಾರಿಗೆ? ಜೀವಾತ್ಮನಿಗೆ. ಹಾಗಾದರೆ ಏನು ಮಾಡ್ಬೇಕಂದ್ರೆ ಶ್ರೇಷ್ಠವಾದಂಥ ಮೋಕ್ಷವನ್ನು ಪಡ್ಕೋ ಅಂತ ಹೇಳ್ತಾರೆ. ನಿನ್ನೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಅವರು. ಹೆಂಗಂದ್ರೆ ರಾಜ ನನಗೆ ಭಾಳ ಇಷ್ಟ ಆಗ್ಯದ ಯಾಕಂದ್ರೆ ನೀ ಮಾಡುವಂಥ ಒಂದು ಕೆಲಸಗಳಾಗಿರ್ಬೋದು, ನಿನಗೇನು ಬೇಕಾದ್ರೂ ಕೊಡ್ತೀನಿ ಅಂತ ಕರೆದು ಹೇಳ್ದಾಗ ಇಲ್ರಿ ಎಲೆ ಅಡಿಕೆ ಹಾಕೊಳ್ಳೋಕತ್ತೀನಿ ಸುಣ್ಣನೇ ಇಲ್ಲರಿ ಸ್ವಲ್ಪ ಕೊಡ್ರಿ ಅಂದಂಗೆ ಆಗ್ತದೆ. ನಾವು ಭೋಗದ ವಸ್ತುಗಳನ್ನು ಬಯಸಿದರೆ, ಅದನ್ನು ಅಪೇಕ್ಷೆ ಇಟ್ಕೊಂಡು ಮಾಡಿದರೆ, ಅದಕ್ಕೆ ಅದನ್ನು ಕೇಳಕ್ಕೆ ಹೋಗ್ಬೇಡ. ಶ್ರೇಷ್ಠವಾದಂಥ ಮುಕ್ತಿಯನ್ನು ಪಡೆಯುವಂಥದ್ದು ಯೋಗ್ಯ ಅಂತ ನಿನ್ನೆ ಕೆಲವು ವಿಚಾರಗಳು ಬಂದಾವು. ಯಾಕಂದ್ರೆ ಇದ್ದದ್ದನ್ನೇ ಆತ ನಿನಗೆ ದಯಪಾಲಿಸ್ತಾನೆ ಇರುವಂಥದ್ದೇ, ನೀನು ಮುಕ್ತಿನೇ ಇರಿ, ಅದನ್ನು ಪಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾಕಂದ್ರೆ ಇಲ್ಲಿ ಕೂಡ ನಿನ್ನೆ ಕೂಡ ಹೇಳಿದ್ರೆ ಪ್ರಾಪ್ತಿ ಅಂತ ಹೇಳ್ತಾ ಇದ್ದೀರಲ್ಲ ಗುರುಗಳೇ. ಯಾಕಂತಂದ್ರೆ ಪ್ರಾಪ್ತಿ ಅಂತಂದಮೇಲೆ ಮತ್ತು ಗುರುಗಳೇನು ಬೇರೆ ಕಡೆಯದ್ದು ಏನಾರು ತಂದು ಕೊಡ್ತಾರೇನು? ಇದ್ದದ್ದನ್ನೇ ಪ್ರಾಪ್ತಿ ಮಾಡಿಕೊಡ್ತಾರಂತ ಹೇಳಿದ್ರಿ. ಇಲ್ಲದ ವಸ್ತುವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಇದು ಇಲ್ಲಪ್ಪ, ಇಂಥ ವಸ್ತು ಇಲ್ಲ ನಮಗೆ ಪ್ರಾಪ್ತಿ ಆಗ್ಯದಂತ ಅನ್ಬೋದು. ಆದರೆ ಪ್ರಾಪ್ತವಾಗಿದ್ದಂಥ ವಸ್ತುವಿನ ಪ್ರಾಪ್ತಿ ಹೆಂಗೆ ಹೇಳ್ತೀರಿ ನೀವು ಅಂತ ಕೇಳಿದ್ರು ಅವರು. ಅದಕ್ಕೆ ಹೇಳ್ತಾರೆ ಅವರು, ಯಾಕಂದರೆ ಆಲ್ರೆಡಿ ಅದು ಪ್ರಾಪ್ತಿ ಅದ. ಈಗ ಪ್ರಾಪ್ತಿ ಅಂತ ಈ ಶಬ್ದ ಯಾವುದಕ್ಕೆ ಉಪಯೋಗ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಇಲ್ಲ ಅದು, ಅದಕ್ಕೆ ನಮಗೆ ಪ್ರಾಪ್ತಿ ಆಗ್ಯದ್ರಿ ಅಂತ ಉಪಯೋಗ ಮಾಡ್ತೀವಿ ಅದು ಶಬ್ದನ. ಅದಕ್ಕೆ ಆಲ್ರೆಡಿ ನಿಮ್ಮ ಒಳಗಡೆ ಐತೆ, ಅದು ಇರುವಂಥದಕ್ಕೆ ಪ್ರಾಪ್ತಿ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತಂದದಕ್ಕಾಗಿ ಅವ್ರು ಹೇಳ್ತಾರೆ, ಒಬ್ಬ ಪುರುಷ ತಿಜೋರಿ ಕೀಲಿ ಕೈಯನ್ನು ಏನು ಮಾಡ್ಯದ, ಕೆಲಸದ ಗಡಿಬಿಡಿಯಲ್ಲಿ ತನ್ನ ಒಂದು ನಡುವಿನಲ್ಲಿ ಸಿಗಾಕೊಂಡ, ಹಿಂಗೆ ಸೊಂಟದ ಬಲ್ಲಿ ಹಿಂಗೆ ಸಿಗಾಕೊಂಡ ತಿಜೋರಿ ಕೀಲಿ ಕೈ. ಯಾವಾಗ ಕೆಲಸ ಮುಗೀತೋ ಆಗ ಆ ಕೀಲಿ ಕೈ ನಡುವಿನಲ್ಲಿ ಅದು ಸಿಗಿಸ್ಕೊಂಡಿದ್ದೀನಿ, ಹಿಂಗೆ ನಡುವಿನಲ್ಲಿ ಹಿಂಗೆ ಹಾಕ್ಕೊಂಡಿದ್ದೀನಿ ಅಂತ ಅನ್ನುವಂಥದ್ದು ನೆನಪಿಲ್ಲ ಅದಕ್ಕೆ. ತಿಜೋರಿ ಕೈ ಕೀ ಹಾಕಿಬಿಟ್ಕೆ ಆ ಕೀಯನ್ನು ಹಿಂಗೆ ಸೊಂಟದಲ್ಲಿ ನಡುವಿನಲ್ಲಿ ಹಿಂಗೆ ಸಿಗಾಕೊಂಡ. ಎಲ್ಲ ಕೆಲಸದ ಮುಗೀತು, ಅದಕ್ಕೆ ಇಲ್ಲಿ ಸಿಗಾಕೊಂಡೀನಿ ಸೊಂಟದ ಬಲ್ಲಿ ಅಂದ್ರೆ ಈ ನಡುವಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಮರ್ತು ಬಿಟ್ಟ. ಹೌದಲ್ಲ, ಅದು ನೆನಪೇ ಇಲ್ಲ ಅದಕ್ಕೆ. ಮನೆಯಲ್ಲಿ ಮತ್ತು ಅಂಗಡಿ ಎಲ್ಲ ಕಡೆ ಹುಡುಕಕ್ಕೆ ಶುರು ಮಾಡಿದನು ನೋಡು. ಆಗ ಒಬ್ಬ ಪುರುಷ ಬರ್ತಾನಲ್ಲಿ ಬಂದು ಅದನ್ನು ಈ ನಡುವಿನಲ್ಲಿ ಏನು ಹಾಕ್ಕೊಂಡಿದ್ದೆ ಸೊಂಟದ ಬಲ್ಲಿ ನಡುವಿನಲ್ಲಿ ಅಲ್ಲಿ ಹಾಕ್ಕೊಂಡಂತ ಜೋತಾಡ್ತಾ ಇತ್ತು ಕೀಲಿ. ಅದನ್ನು ಕೀಲಿ ಕೈಯನ್ನು ಕಂಡು, ಈಗ ಕೀಲಿ ಕೈ ನಿನ್ನ ನಡುವಿನಲ್ಲಿಯೇ ಅದು ನೋಡಂತ ತೋರಿಸಿದಂತ. ನೋಡಪ್ಪ ತಗೋ ಕೀಲಿ ಕೈ ಅಂತ ಇಷ್ಟೆಲ್ಲ ಹುಡ್ಕಕತ್ತೀಯಲ್ಲ, ನಿನ್ನ ನಡುವಿನಲ್ಲೇ ಐತಿ ನೋಡಿ ತಗೋ ಅಂತೇಳಿ ಆತ ತೋರಿಸಿದನು ನೋಡ್ರಿ. ಯಾಕಂತಂದ್ರೆ ಈ ರೀತಿ ತೋರಿಸಿದಕ್ಕೆ ಆಗ ಆತ ಕೀಲಿ ಕೈಯನ್ನು ಕೈಯಿಂದ ಹಿಡಿದುಕೊಂಡು ಏನಂತಾನೆ, ಸಿಕ್ಕಿತು ಅಂತ ಹೇಳ್ದವ. ಸಿಕ್ಕಿತಪ್ಪ ಕೀಲಿ ಅಂತ ಹೇಳ್ತಾನೆ. ಮತ್ತು ಸಿಕ್ಕದಂತ ಹೇಳ್ತಾನಲ್ಲ, ಮತ್ತು ಕೀಲಿ ಕೈ ಎಲ್ಲರೂ ಹೋಗಿತ್ತಾನ? ಇಲ್ಲ, ಎಲ್ಲಿ ಆದರೂ ಅದು ಎಲ್ಲೂ ಹೋಗಿಲ್ಲ. ಅದು ಆ ನಡದಲ್ಲೇ ಇತ್ತದು. ಆ ಕೀಲಿ ತನ್ನ ಸೊಂಟದಲ್ಲಿ ಅಥವಾ ನಡದಲ್ಲಿ ಅದು ಇತ್ತು. ಅದು ಕಟ್ಟಿಕೊಂಡು ಮರ್ತಿದ್ದ ಅಷ್ಟೇ. ಅದಲ್ಲೇ ಇಟ್ಕೊಂಡಿದ್ದ, ಹಿಂಗೆ ಹಾಕ್ಕೊಂಡಿದ್ದ, ಅದನ್ನ ಮರ್ತು ಬಿಟ್ಟಿದ್ದ ಅಷ್ಟೇ. ಹಾಗೆ ನಿನ್ನ ಸ್ವರೂಪ, ಆ ಸ್ವರೂಪ ಸದಾ ಪ್ರಾಪ್ತಿಯಾಗಿರುವಂಥದ್ದು ಐತಿ, ಯಾವಾಗಲೂ ಐತಿ ಅದು. ಆದ್ರೆ ಅದು ಯಾಕಂತಂದ್ರೆ ಅದು ನಮಗೇನಾಗ್ತದಪ್ಪ ಅಂದ್ರೆ ಪ್ರಾಪ್ತಿಯಾಗಿದ್ದ ತನ್ನ ಸ್ವರೂಪವನ್ನು ಮರೆತು ಬಿಟ್ಟು, ಇರುವಂಥ ಒಂದು ಸ್ವರೂಪವನ್ನು ಮರ್ತು ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ನದಿಯಲ್ಲೋ ಪರ್ವತದಲ್ಲೋ ಆಮೇಲೆ ಎಲ್ಲೋ ಒಂದು ಗಿಡ ಮರಗಳಲ್ಲೋ ಹುಡ್ಕಕ್ಕೆ ಶುರು ಮಾಡಿದಂಗಿದೆ. ಅದಕ್ಕೆ ಈ ರೀತಿಯಾಗಿ ಅದನ್ನು ಬಿಡಿಸಿ ಎಲ್ಲೋ ಅದಪ್ಪ ಅಂತ ಪರಮಾತ್ಮ ಎಲ್ಲೋ ಅದನ್ನು ಹೊರಗಡೆ ಅದಾನ, ಅಲ್ಲಿ ಅದಾನ, ಇಲ್ಲಿ ಅದಾನ ಅಂತ ಇದು ಹುಡ್ಕಕ್ಕೆ ಶುರು ಆಗ್ಯದಲ್ಲ. ಅದಕ್ಕೆ ಅದನ್ನು ಬಿಡಿಸಿ ನೀನು ಇಂಥವ್ನು ಇರ್ತೀಯಪ್ಪ, ನೀನು ಹಿಂಗಿದಿ, ನಿನ್ನ ಸ್ವರೂಪ ಹಿಂಗೈತೆ, ನಿನ್ನಲ್ಲಿ ಇಂಥ ಸ್ವರೂಪ ಅದು ನೋಡ್ರಿ. ಇದು ಎಂಥ ಅಜ್ಞಾನ, ನಮ್ಮನ್ನು ನಾವು ಮರ್ತ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಇದು ಎಂಥ ಅಜ್ಞಾನ ರೀ, ಇದು ದೊಡ್ಡ ಅಜ್ಞಾನ ಐತೆ. ಇದು ನಮ್ಮ ಸ್ವರೂಪವನ್ನು ಮರೆತು ನಾವು ಬೇರೆ ಕಡೆ ಹುಡ್ಕಕತ್ತೀವಿ, ದೇವರು ದಿಂಡ್ರು ಅಂತೇಳಿದ್ವಿ ಅಂದಾಗ ಎಂಥ ಅಜ್ಞಾನ ರೀ ಇದು. ಅದಕ್ಕೆ ನಿನ್ನಲ್ಲಿಯೇ ನಿನ್ನ ಸ್ವರೂಪ ಐತಪ್ಪ, ಬೇರೆ ಕಡೆ ಎಲ್ಲಿ ಸಿಗುವಂಥದ್ದಲ್ಲ, ಹುಡುಕುವಂಥದ್ದಲ್ಲ, ಅದನ್ನು ಅನುಭವದಿಂದ ನೋಡು. ಅದಕ್ಕೆ ಮಹಾತ್ಮರು ಎಷ್ಟು ಕರುಣೆಯಿಂದ ಹೇಳಿರ್ಬೇಕು ಅವರು ಅಲ್ಲ.
ನೋಡು ನೋಡು ನೀನೇ ಪರವೆಂದು ತತ್ವಗೂಢದೆ ವಿಲಕ್ಷಣನಾಗಿ ನಿಂದು. ಏನು ಹೇಳ್ತಾರೆ? ನೋಡು ನೋಡು ನೋಡಪ್ಪ, ನೋಡು 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 ನೀನೇ ಪರಮಾತ್ಮನ ಸ್ವರೂಪ ಇದೆ. ನಿನ್ನ ಸ್ವರೂಪ ಒಂದು ಐತಪ್ಪ, ಅದು ನಿನ್ನಲ್ಲಿ ಐತೆ, ಅದನ್ನು ಅನುಭವದಿಂದ ನೋಡೋಂಥ ಗುರುಗಳು ತೋರಿಸ್ತಾರಲ್ಲದೆ ಹೊರ್ತಾಗಿ ಬೇರೆ ಎಲ್ಲಿಂದಾದ್ರೂ ತಂದು ಕೊಡ್ತಾರೆ ನಿನಗೆ ಅದನ್ನು ಮುಕ್ತಿ ಸ್ವರೂಪವನ್ನೋದು ಇಲ್ಲ. ನಿನ್ನಲ್ಲಿರುವಂಥದ್ದನ್ನು ತೋರಿಸ್ತಾರೆ, ಅವ್ರು ಮರ್ತದಕ್ಕಾಗಿ ಅದನ್ನು ತೋರಿಸ್ತಾರೆ. ಹಾಗಾಗಿ ಗುರು ಎಲ್ಲಾದರೂ ತಂದು ಕೊಡ್ತಾನೇನ್ರಿ ಶಿಷ್ಯನಿಗೆ ಅಂದರೆ ಕೊಡೋದಿಲ್ಲ. ಈ ರೀತಿಯಾಗಿ ಇರುವಂಥದ್ದು ಅಂದ್ರೆ ನೀ ಸದಾ ಮುಕ್ತನೇ ಇರುವಂಥವನು. ಮುಕ್ತನಾದಂಥವನಿಗೆ ಇಂತಹ ಗುರುಗಳು ಮತ್ತು ಶಾಸ್ತ್ರಾದಿಗಳು, ಯಾಕಂದ್ರೆ ತನ್ನನ್ನು ತಾನು ಮರ್ತದಕ್ಕಾಗಿ ಗುರುಗಳು ಮತ್ತು ಶಾಸ್ತ್ರಾದಿಗಳು ಇವೆಲ್ಲ ನಿನಗೆ ನೀ ಮುಕ್ತನೇ ಇದಪ್ಪ ಅಂತ ಹೇಳಕ್ಕೆ ಬಂದಿದ್ದಾವೆ. ಮುಕ್ತನೇ ಇದೆ, ನೀನು ಆನಂದ ಪುರುಷನೇ ಇದೆ ಅಂತ ಹೇಳ್ತಾವ. ಅದಕ್ಕೆ ಈ ರೀತಿಯಾಗಿ ಇದನ್ನು ನಿಜವಾಗಿ ತಿಳ್ಕೊಂಡು ಅದೇ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ನನ್ನ ಮುಕ್ತನಾಗಿ ಮಾಡಲಿಕ್ಕೆ ಗುರುಶಾಸ್ತ್ರಾದಿಗಳು, ಯಾಕಂತಂದ್ರೆ ಇವೆಲ್ಲ ನಿಮ್ಮ ಮುಕ್ತಿ ನೀದಪ್ಪ ಅಂತ ಹೇಳೋದು. ಅದು ನಿನಗೆ ಯಾಕಂದ್ರೆ ಎಲ್ಲಾದರೂ ತಂದು ಕೊಟ್ರೆ ಏನಂದರೆ ಇಲ್ಲ, ಅದು ಇರೋದು ನಿನ್ನ ಸ್ವರೂಪನೇ ಐತಪ್ಪ ಅಂತ ಇಲ್ಲಿ ಹೇಳುವಂಥದ್ದು. ಎಲ್ಲಾದರೂ ತಂದು ಕೊಡೋಕೆ ಇವ್ರಿಗೆ ಐತೇನಂದರೆ ಇಲ್ಲ, ನಿನ್ನ ಮೊದಲೇ ಸ್ವರೂಪ ಅಂತ ಸ್ವರೂಪನೇ ನೀನು ಇದಿ, ಸ್ವಸ್ವರೂಪ ನಿನ್ನಲ್ಲೇ ಐತಪ್ಪ, ಹೊರಗಡೆ ಎಲ್ಲೂ ತರುವಂಥದ್ದು ಅಲ್ಲ ಅಂತ ಹೇಳುವಂಥದ್ದು. ಮತ್ತು ಮುಕ್ತನಿದ್ದವನಿಗೆ ಪುನಃ ಮುಕ್ತನತೆ ಯಾಕೆ ಹೇಳ್ತೀರಿ, ಹೇಳಬೇಕು ಅಂತ ಪ್ರಶ್ನೆ ಬರ್ತದೆ. ಹೌದು, ಮೊದಲೇ ಮುಕ್ತನದನಂತೆ ಹೇಳಕತ್ತೀರಿ, ಮತ್ತು ಮುಕ್ತನಾದಂಥವನಿಗೆ ಮುಕ್ತ ಅಂತ ಯಾಕೆ ಹೇಳ್ಬೇಕು? ಮುಕ್ತನೇ ಅದಾನಂತ ಹೇಳಕತ್ತೀರಿ, ಹೌದಲ್ಲ? ಮುಕ್ತನಾದಂಥವನಿಗೆ ಇಲ್ಲಿ ಮುಕ್ತನಂತ ಏಕೆ ಹೇಳ್ತೀರಿ ಅಂತ ಹೇಳಿದಾಗ, ಈತ ನಾನು ಬದ್ಧ ಇದ್ದೀನಿ, ಬದ್ಧ ಅಂದರೆ ನನ್ನ ಅಜ್ಞಾನಿ ಇದ್ದೀನಿ, ನಾನು ಜೀವನ ಇದ್ದೀನಿ, ನನಗೆ ದೇಹಾದಿಗಳು ಅದಾವ, ಇವೆಲ್ಲ ನನಗೆ ಸಂಬಂಧಪಟ್ಟು ಅದಾವ, ಇವು ನಾನೇ ಅಂತ ತಿಳ್ಕೊಂಡಾನ. ಯಾಕಂದ್ರೆ ಆತ್ಮನಲ್ಲಿ ಅನಾತ್ಮ ಭಾವ ಮಾಡ್ಯಾನ, ಅನಾತ್ಮದಲ್ಲಿ ಆತ್ಮಭಾವ ಮಾಡ್ಯಾನ. ಈ ರೀತಿ ಭ್ರಾಂತಿಯಿಂದ ಅನಂತ ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ. ಈ ಭ್ರಾಂತಿ ಇದು ಎಂಥ ಭ್ರಾಂತಿ ಅಂದ್ರೆ ದೊಡ್ಡ ಭ್ರಾಂತಿ ನೋಡ್ರಿ. ಈ ದೆವ್ವ ಹಿಡ್ದವ್ರಿಗೆ ನೋಡ್ರಿ, ಎಲ್ಲೋ ಹೋಗಿ ಆದ್ರೆ ದೇವ್ರು ಹೇಳೋರು ಬಿಡಿಸಿ ಏನೋ ಮಾಡಿ ಅದನ್ನು ಬಿಡಿಸ್ತೀವಿ ಅಂತ ಅನ್ಬೋದು. ಆದರೆ ಈ ದೆವ್ವ ನೋಡ್ರಿ, ಇದು ಇರದೇ ಇರುವಂಥದ್ದು ಸತ್ಯ ಅಂತ ತಿಳ್ಕೊಡೋದಲ್ಲ, ಇದಕ್ಕೆ ದೊಡ್ಡ ದೆವ್ವ ಬಡೋದು ಅಂತ ಅವ್ರು ಅಂತಾರೆ ಮಹಾತ್ಮರು. ಮತ್ತು ಈ ದೊಡ್ಡ ದೆವ್ವನ್ನು ಬಿಡಿಸ್ಬೇಕಾದ್ರೆ ಅದು ಅಂಥ ಈಸಿಯಾಗಿ ಬಿಟ್ಟು ಹೋಗೋಂಥ ದೆವ್ವ ಅಲ್ಲಿದು. ಈ ದೆವ್ವ ರಕ್ತಗತ ಆಗ್ಯದ್ರಿ. ಇದು ಜನ್ಮಾಂತರದಲ್ಲಿ ಬಂದಂಥ ಈ ದೆವ್ವ ಬಿಡಿಸ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೆ ಪರಮಾತ್ಮನ ಶ್ರುತಿ ವಾಕ್ಯಗಳು ಬೇಕಾದವು. ಆತನೇ ಗುರು ರೂಪಾಗಿ ಬಂದ ಈ ದೆವ್ವವನ್ನು ಬಿಡಿಸೋಕೆ ಏನು ಮಾಡ್ತೀರಿ? ಅದಕ್ಕೆ ಈ ರೀತಿಯಾಗಿ ಅನಂತ ಕಾರಣದಿಂದ ದುಃಖವಂತ ಈ ಕಾರಣದಿಂದ ಆತ ಭ್ರಾಂತಿಯನ್ನು ಬಿಡಿಸುವ ಸಲುವಾಗಿ ಗುರುಗಳು ಶಾಸ್ತ್ರಗಳು ಮತ್ತು ಈ ರೀತಿ ಬಿಡಿಸುವಂಥದಕ್ಕೆ ಇವೆಲ್ಲ ಬಂದಿರುವಂಥದ್ದು. ಅದರಿಂದ ಜೀವನು ಸದ್ಗುರು ಸತ್ಶಾಸ್ತ್ರಗಳಿಗೆ ಶರಣು ಹೋಗ್ಬೇಕಾಗ್ತದೆ. ತನಗೆ ಬಡದಂಥ ದೆವ್ವ ಬಿಡಿಸ್ಬೇಕಾದ್ರೆ ಯಾರ ಹತ್ರ ಹೋಗ್ಬೇಕು? ಸದ್ಗುರುವಿನ ಹತ್ರ ಹೋಗ್ಬೇಕಾಗ್ತದೆ. ಹೋಗಿ ಸತ್ಶಾಸ್ತ್ರಗಳಿಗೆ ಸದ್ಗುರುವಿಗೆ ಶರಣಾಗತನಾಗಿ ತನಗೆ ಬಂದಂಥ ಭ್ರಮೆಯನ್ನು ನಿವಾರಣೆ ಮಾಡಪ್ಪ ಅಂತ ಕೇಳ್ಕೊಬೇಕಾಗ್ತದೆ. ಅಪ್ಪ ನನಗೆ ಭಾಳ ದುಃಖ ಐತು, ಈ ಸಂಸಾರ ಅನ್ನುವಂಥದ್ದು ಬಲು ದುಃಖ ಐತೆ. ಸಂಸಾರ ಅಂದರೆ ಯಾವುದು? ಜನನ ಮರಣಾತ್ಮಕವಾದಂಥ ಸಂಸಾರ ಬಲು ದುಃಖ ಐತಪ್ಪ. ಅದ್ರ ಮಧ್ಯದ ಹೋರಾಟ ಇನ್ನೂ ದುಃಖ ಐತೆ. ಅದಕ್ಕೆ ಇದರಿಂದ ನನ್ನನ್ನು ಪಾರು ಮಾಡಪ್ಪ ಅಂತ ಕೇಳ್ಕೊಡುವಂಥದ್ದು. ಆವಾಗ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗತನಾದಾಗ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಿನ್ನ ಯಥಾರ್ಥವಾದ ಸ್ವರೂಪವನ್ನು ಅವ್ರು ತಿಳಿಸಿಕೊಡ್ತಾರೆ. ಯಥಾರ್ಥವಾದಂಥ ಸುಖ ನಿನಗೆ ಆಗ್ತದ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತಿನ್ನು ಮನುಷ್ಯ ಸುಖ ಹೊಂದಬೇಕಾದ್ರೆ ಏನು ಮಾಡಬೇಕು? ಭಾಳ ವಿಶೇಷವಾಗಿರುವಂಥದ್ದು ನೋಡ್ರಿ. ನಾವು ಯಥಾರ್ಥವಾದಂಥ ಸುಖವನ್ನು ಪಡ್ಕೊಳ್ಬೇಕಾಗಿತ್ತಂದ್ರೆ ನಮ್ಮಲ್ಲಿರುವಂಥ ದುರ್ಗುಣಗಳನ್ನು ತ್ಯಾಗ ಮಾಡಬೇಕು, ಬಿಡಬೇಕು. ಮತ್ತು ರೋಗ ವಾಸಿ ಆಗಬೇಕಾದ್ರೆ ನಾವು ಕೆಲವೊಂದೊಂದು ಪಥ್ಯ ಹೇಳ್ತಾರಿಲ್ಲ ಡಾಕ್ಟ್ರುಗಳು, ಹಿಂಗೆ ಇದನ್ನು ತಿನ್ನಬೇಡ್ರಿ, ಎಣ್ಣೆ ಪದಾರ್ಥ ತಿನ್ನಬೇಡ್ರಿ, ಇದನ್ನು ಬಿಡ್ರಿ, ಅದನ್ನು ಬಿಡ್ರಿ ಅಂತೆಲ್ಲ ಹೇಳ್ತಾರಿಲ್ಲ. ಅದ್ರಾಗ ಇಲ್ಲಿ ಸದ್ಗುರುನಾಥ ನೀನು ಆರಾಮಾಗಿರಬೇಕು. ಎಂಥ ಆರಾಮ? ಸದಾಕಾಲ ಆನಂದವಾಗಿ ಆರಾಮಾಗಿರುವಂಥದ್ದು.
ಸದಾಕಾಲ ಆನಂದವಾಗಿರುವಂಥದ್ದು. ಇದನ್ನು ನೀ ಮಾಡ್ಕೊಡ್ಬೇಕಾಗಿತ್ತಂದ್ರೆ ನಿನ್ನಲ್ಲಿರುವಂಥ ದುರ್ಗುಣಗಳನ್ನು ನೀ ತ್ಯಾಗ ಮಾಡಬೇಕಾಗ್ತದೆ, ಬಿಡಬೇಕದು. ಮತ್ತೇನು ಮಾಡ್ಬೇಕು ರೀ? ಇದನ್ನು ಬಿಡು, ಸದ್ಗುಣಗಳನ್ನು ಪ್ರಾಪ್ತಿ ಮಾಡ್ಕೊ, ನಿನ್ನ ಕೈಯಲ್ಲೇ ಐತೆ. ಸುಖ ದುಃಖಾದಿಗಳ ಸಲುವಾಗಿ ನೋಡ್ರಿ, ಭಾಳ ಸಂಸಾರದಾಗ ಹೆಂಗಿರ್ಬೇಕು, ಪಾರಮಾರ್ಥದಾಗ ಎಲ್ಲ ತಿಳಿಸ್ತಾರೆ ರೀ ಸದ್ಗುರುನಾಥ. ಅದಕ್ಕೆ ಸಂಸ್ಕಾರ ಭಾಳ ಮುಖ್ಯ. ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ನಮ್ಗೆ ಆಸ್ತಿ ಅಂತಸ್ತು ಮಾಡಿ ಅವ್ರಿಗೆ ಮೆರ್ಯಾಕೆ ಬಿಡಬಾರ್ದು. ಅಂದ್ರೆ ನಾವು ಮಾಡಬಾರ್ದೇನ್ರಲ್ಲ, ಮಾಡಿರಿ, ಬೇಕಾದಷ್ಟು ಆಸ್ತಿ ಸಂಪತ್ತು ಎಲ್ಲ ಮಾಡಿರಿ, ಅದ್ರ ಜೊತೆಗೆ ಸಂಸ್ಕಾರ ಅನ್ನುವಂಥದ್ದು ಕಲಿಸ್ಬೇಕು ಮಕ್ಕಳಿಗೆ. ಅದು ಭಾಳ ಶ್ರೇಷ್ಠವಾಗಿರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಏನು ಹೇಳ್ತಾರ, ಮ್ಯೂಟ್ ಮಾಡಿರಿ, ದಯವಿಟ್ಟು ಮ್ಯೂಟ್ ಮಾಡಿರಿ. ಏನು ಹೇಳ್ತಾರ? ಸುಖ ದುಃಖಾದಿಗಳ ಸಲುವಾಗಿ ನಿನಗೆ ಪ್ರಾರಬ್ಧ ರೂಪವಾಗಿ ಈ ಶರೀರ ಬಂದದ. ಕಷ್ಟ ಸುಖ ನೋವು ಕರ್ಮದ ರೂಪವಾಗಿ ಶರೀರ ಬಂದದ. ಈಗ ನಿನ್ನ ಕರ್ಮದಲ್ಲೇ ಸುಖ ದುಃಖಗಳೆಲ್ಲ ಅದಾವೆ. ಯಾಕಂದ್ರೆ ಪಾಪ ಪುಣ್ಯದ ಫಲನೇ ಸುಖ ದುಃಖಗಳು ಇರ್ತಾವೆ. ಮತ್ತು ನನಗೆ ಸುಖ ಬಂತಂತೂ ಅದರಲ್ಲೇ ಕುಂದ್ರಬೇಡ, ದುಃಖ ಆಯ್ತಂತೂ ಅದರಲ್ಲೇ ಕುಂದ್ರಬೇಡ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಏನು ಹೇಳ್ತಾರ? ಸುಖ ದುಃಖಾದಿಗಳ ಸಲುವಾಗಿ ಚಿಂತಿಸಬಾರ್ದು, ಚಿಂತೆ ಮಾಡೋಕ್ಕೆ ಹೋಗಬೇಡ. ಅವು ಬರ್ತಾವ ಹೋಗ್ತಾವ. ಹೆಂಗೆ? ಮುಂಜಾನೆ ಬೆಳಕು ಐತಪ್ಪ, ಹಗಲಿ ಐತೆ, ರಾತ್ರಿ ಕತ್ತಲೈತೆ. ಮತ್ತು ಕತ್ತಲು ಓದುಗಳನ್ನೇ ಬೆಳಕು ಬರ್ತದೆ, ಬೆಳಕು ಓದುಗಳನ್ನ ಕತ್ತಲು ಬರ್ತದೆ. ಇದನ್ನು ತಿಳ್ಕೊಳ್ರಿ. ಇದೆಲ್ಲ ನೋಡಿರಿ, ಈ ಪ್ರಪಂಚದಲ್ಲಿ ನಡೆಯುವಂಥದ್ದು ಪ್ರತಿಯೊಂದು ನಮ್ಮ ಪ್ರಾಕ್ಟಿಕಲಾಗಿ ತಿಳ್ಕೊಬೇಕು. ಹಗಲತ್ತು ಅನ್ನುವಂಥದ್ದು ಏನಾಗ್ತದೆ? ಅದು ಸುಖ ಅಂತ ಅಂದ್ಕೊಳ್ರಿ. ರಾತ್ರಿ ಅನ್ನುವಂಥದ್ದು ದುಃಖ ಅಂದ್ಕೊಳ್ರಿ. ಹಗಲತ್ತು ಹೋಯ್ತು, ರಾತ್ರಿ ಬಂತು, ರಾತ್ರಿ ಹೋಯ್ತು, ಹಗಲು ಬಂತು. ನಾವು ಯಾರು ಚಿಂತೆ ಮಾಡಕತ್ತೀವೇನು? ರಾತ್ರಿ ಬಂತದ್ರಿ, ಹಗಲು ಯಾವಾಗ ಆಗ್ತದೆ, ಹಗಲು ಯಾವಾಗ ಬಂತು ಹೋಗ್ತದ್ರಿ, ರಾತ್ರಿ ಆಗ್ತದೆ. ಹಿಂಗೇನಾರು ಚಿಂತೆ ಮಾಡಿವೇನು ಯಾವುದಕ್ಕಾರ? ಇಲ್ಲ. ಹಗಲಿನೂ ಸ್ವೀಕಾರ ಮಾಡ್ತೀವಿ, ರಾತ್ರಿನೂ ಸ್ವೀಕಾರ ಮಾಡ್ತೀವಿ. ಅದೇ ರೀತಿ ಕೂಡ ನಿನಗೆ ಬಂದಂಥ ಕಷ್ಟ ಆಗಲಿ ಸುಖ ಆಗಲಿ ಎರಡನ್ನೂ ಸ್ವೀಕಾರ ಮಾಡು. ಆದ್ರೆ ಅದೇ ಚಿಂತೆಯಲ್ಲಿ ಕುಂದ್ರಬೇಡ. ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲಿ, ಭಾಳಷ್ಟು ದುಃಖಗಳನ್ನು ನೋಡಿ, ಮತ್ತು ಹಿಂದೆ ದುಃಖವನ್ನು ಹೊಂದಿದಂಥವ್ರನ್ನ ನೋಡಿ ನಾವು ಈಗ ಹಿಂದೆ ಭಾಳಷ್ಟು ದುಃಖ ಅನುಭವಿಸಿದಾರಲ್ಲ ಹಿಂದಿನವರು, ಆ ದುಃಖದಲ್ಲಿ ನಮ್ಮದು ಯಾವ ದುಃಖ ಇಲ್ಲ ಅಂತ ತಿಳ್ಕೊಂಡು ಇಲ್ಲಿ ಕೆಲವೊಂದು ಹೋಗ್ತಾವ ಬರ್ತಾವ ಈ ದುಃಖಗಳು, ಇದು ನಮಗೆ ಸಂಬಂಧ ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗ್ತದೆ. ಅವುಗಳ ಸಲುವಾಗಿ ನಾವು ಚಿಂತಿಸಿ, ಯಾಕಂತಂದ್ರೆ ಅವುಗಳನ್ನು ಅದ್ರ ಸಲುವಾಗಿ ಚಿಂತೆ ಮಾಡಿ ಸಾಯಬಾರ್ದು. ಹಂಗೆ ಚಿಂತೆ ಮಾಡಿ ಸಾಯಕ್ಕೆ ಬಂದಿಲ್ಲ ನೀನು. ಅಷ್ಟು ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿದೆ. ಯಾಕಂದ್ರೆ ಅವು ಬರೋದು ಬಿಟ್ಟವೇನು? ಜಗತ್ತಿನೊಳಗೆ ಪ್ರತಿಯೊಬ್ಬರು ಇವತ್ತು ರೋಗ ಬರಬಾರ್ದು ಅಂತಾರೆ. ಬರೋದು ಬಿಟ್ಟವನು ಬಂದೇ ಬರ್ತಾವೆ. ಹರಕೆ ಹೊತ್ತಾರನ್ನ ಯಾರನ್ನ ಕಷ್ಟ ಬರಬಾರ್ದು, ದುಃಖ ಬರಬಾರ್ದು. ಏನು ಬರಲಿಲ್ಲ ಅದನ್ನು ಅವು ಬಂದೇ ಬರ್ತಾವೆ. ಏಟಾರ ಮಾಡು, ಅವು ನಿನಗೆ ಉಣಿಸ್ತಾವೆ ಬಂದು. ಅದಕ್ಕೆ ಅದ್ರ ಸಲುವಾಗಿ ಚಿಂತೆ ಮಾಡ್ದೇನೆ ಜನ್ಮಾಂತರಗಳಲ್ಲಿ ನಮಗೆ ಸುಖವಾಗುವಂಥ, ಜನ್ಮಾಂತರಗಳಲ್ಲಿ ಇಹಲೋಕ ಪರಲೋಕ ಏನು ಅದಾವಲ್ಲ, ಜನ್ಮಾಂತರಗಳಲ್ಲಿ ನಮಗೆ ಸುಖ ಆಗುವಂಥ ಸಾಧನೆಗಳನ್ನು ಮಾಡಬೇಕು. ಈ ರೀತಿ ಮಾಡುವಂಥದ್ದು. ಯಾಕಂತಂದ್ರೆ ಹೇಳ್ತಾರೆ ಅವರು, ಹಿಂದೆ ಮಾಡಿದಂಥ ಪಾಪ ಪುಣ್ಯಗಳ ಈ ಫಲವಾದಂಥ ಸುಖ ದುಃಖ ಇವೆಲ್ಲ ನಾವೇನು ಭೋಗಿಸ್ತಾ ಇದ್ವಿ, ಹಿಂದೆ ಮಾಡಿದಂಥ ಪಾಪ ಪುಣ್ಯಗಳ ಒಂದು ರೂಪ. ಈಗ ನಾವೇನು ಮಾಡ್ತೀವೋ ಆ ಫಲಗಳನ್ನು ಮತ್ತೆ ಮುಂದೆ ಸ್ವರ್ಗ ನರಕಾದಿಗಳು ನಮ್ಗೆ ಲಭ್ಯ ಆಗ್ತಾವೆ. ಮುಂದಿನ ಜನ್ಮಗಳಲ್ಲಿ ನಾವು ಭೋಗಿಸ್ತೀವಿ. ಈ ನಾವೇನು ಮಾಡೀವಿ ಪ್ರತಿಯೊಂದು ನಮ್ಮ ಬೆನ್ನಿಗೆ ಇರ್ತದೆ. ಅದಕ್ಕೆ ಗುರುವಾಕ್ಯ ಕೇಳಬೇಕಾದ್ರೂ ಕೂಡ ಅಷ್ಟೇ ಶ್ರದ್ಧೆ ಇರಬೇಕಾಗ್ತದೆ. ಇದನ್ನು ಯಾಕಂದರೆ ಈ ಜನ್ಮದಾಗ ಏನು ಮಾಡೀವಿ ಇದು ಮತ್ತು ಮುಂದಿನ ಜನ್ಮಕ್ಕೆ ನಮಗೆ ಸುಖ ದುಃಖ ಕೊಡ್ತದೆ. ಈ ಕಾರಣದಿಂದ ಮನುಷ್ಯ ತನಗೆ ಸುಖ ಆಗಬೇಕಾಗಿತ್ತಂದ್ರೆ ವೇದಗಳಲ್ಲಿ ಹೇಳಿದಂಗೆ ನಾವು ನಂಬಬೇಕು. ಭಾಳ ಗುರುವಾಕ್ಯ ಹೇಳ್ದಂಗೆ ದಾನ ಧರ್ಮ ಯಜ್ಞ ಯಾಗಾದಿಗಳನ್ನು ಯಾಕೆ ನಂಬಬೇಕಂತಂದಾಗ ನಾವು ಭಾಳಷ್ಟು ಮೊದಲು ಹೇಳ್ಯಾರ. ಒಬ್ಬ ಕಳ್ಳ ಇದ್ದ, ಒಂದು ಸಣ್ಣದು ಸ್ವಲ್ಪ ನೀವು ಕೇಳಿರ್ತೀರಿ, ಆದರೂ ಒಂದು ಚೂರು ಹೇಳ್ಕೊಂಡು ಹೋಗ್ಬಿಡೋಣ. ಅವ್ರ ಅಪ್ಪಗೆ ಕಳ್ತನ ಮಾಡಿ 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 ಸಾಕಾಗಿತ್ತು. ಮಗನಿಗೆ ಹೇಳಿದ್ವಿ ಇವತ್ತು ಒಂದು ದಿವ್ಸ ನೀವು ಹೋಗೋ ಕಳ್ತನ ಮಾಡ್ಕೊಂಬಾ ಅಂತಂದ. ಆದ್ರೆ ನಡು ಮತ್ತು ಅಲ್ಲೆಲ್ಲಿ ಪ್ರವಚನಗಳು ನಡೆದಿರ್ತಾವ, ಸ್ಪೀಕರ್ ಹಚ್ಚಿದ್ರು, ಗುರುಗಳು ಹೇಳಕತ್ತಿದ್ರು. ಅಪ್ಪ ನೀ ಕೇಳಬೇಡಪ್ಪ ಅಂತಂದ ಈ ಕಳ್ಳನು ಇತ್ಗ ಏನಂದ, ನೀ ಗುರು ವಾಕ್ಯಗಳನ್ನು ಕೇಳಬಾರ್ದು, ಗುರುವಿನ ವಾಕ್ಯ ಒಂದು ಚೂರು ಕಿವಿಗೆ ಹಾಕೋಬೇಡಪ್ಪ, ಹೋಗು ಸೀದಾ ಕಳ್ತನ ಮಾಡ್ಕೊಂಡು ಬಾ ಅಂದ. ಅದು ಏನೋ ನೋಡ್ರಿ, ಒಂಟಿದ್ದ ಆತ ಒಂಟುಗಳನ್ನೇ ಕಳ್ತನ ಮಾಡಿಕೊಂಡು
ಬರಬೇಕಂತ ಹೋಗ್ತಾ ಇದ್ದ. ಆವಾಗ ಮೈಕ್ದಾಗ ಹಚ್ಚಿದ್ರು, ಒಬ್ಬರು ಪ್ರವಚನ ಹೇಳ್ತಾ ಇದ್ದರು, ದೇವತೆಗಳಿಗೆ ನೆರಳು ಬೀಳಂಗಿಲ್ಲ ಅಂತ ಹೇಳಿದ. ದೇವತೆಗಳಿಗೆ ನೆರಳು ಇರಂಗಿಲ್ಲ ಅಂತ ಅದು ಕಿವಿಗೆ ಬಿದ್ದುಬಿಡ್ತು. ಯಾಕಂದ್ರೆ ಅದು ಬಿದ್ದದ್ದು ನೋಡ್ರಿ ಹಂಗೆ ಹೋಗಂಗಿಲ್ಲ. ಅದಕ್ಕೆ ಯಾಕೆ ಇದನ್ನು ತಿಳಿದೇ ಇರಲಿ ಕೇಳ್ಬೇಕಂತ ಯಾಕೆ ಹೇಳ್ತಾರಂದ್ರೆ, ಇದು ಕೆಲಸ ಮಾಡ್ತಾವೆ. ನಮ್ಮ ಕಿವಿಗೆ ಬಿದ್ದಾವಂತಂದ್ರೆ ಅವು ಒಳಗೆ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾವೆ. ನಾವು ಬ್ಯಾಡ ಅಂದ್ರೂ ಕೂಡ ಆ ಚಿಂತನೆ ಮಾಡೋಕ್ಕೆ ಶುರು ಆಗಿಬಿಡ್ತದೆ ಮನಸ್ಸು. ಅದಕ್ಕೆ ಇವನಿಗೆ ಕಿವಿಗೆ ಬಿದ್ದುಬಿಡ್ತಾರೆ, ದೇವತೆಗಳಿಗೆ ನೆರಳಿಲ್ಲ ಅಂತ ಹೇಳ್ಬಿಟ್ರು ಅಂತ. ಅದು ಅಷ್ಟೇ ಕಿವಿಗೆ ಬಿತ್ತು. ಕಳ ಮಾಡ್ಕೊತ ಬರಾಗ ಅವಕ್ಕೆ ಇವ್ರ ಕೈಯಾಗ ಸಿಕ್ಕಿಬಿದ್ದ, ಭಟ್ರ ಕೈಯಾಗ, ರಾಜನ ಭಟ್ರು ಇರ್ತಾರೆ ನೋಡ್ರಿ ಅಲ್ಲಲ್ಲೇ, ಅವ್ರ ಕೈಯಾಗ ಸಿಕ್ಕಿಬಿದ್ದ. ಹಿಡೀರಿ ಅಂತ ಇವ್ನಿಗೆ ಬೆನ್ನು ಹಚ್ಕೊಂಡು ಹೋಗಿ ಹಿಡಿದು ಕರ್ಕೊಂಡು ಬಂದ್ರೆ ರಾಜನ ಮುಂದೆ ಎಲ್ಲ ನ್ಯಾಯ ಪಂಚಾಯತಿ ಎಲ್ಲ ಆಯಿತು. ಕೊನೆಗೆ ಎಲ್ಲರೂ ಹೇಳಿದ್ರು, ಇವಾಗ ಕಳ್ಳತನ ಮಾಡ್ಯಾನೆ, ಇವ್ನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಎಲ್ಲ ನಿರ್ಣಯ ಆಗಿಬಿಡ್ತು. ಇವ ಎಷ್ಟಂದ್ರೂ ಕೂಡ ನಾ ಮಾಡಿಲ್ಲ ಕಳ್ಳತನ ನಾ ಮಾಡೇ ಇಲ್ಲ ಅಂತ ಹೇಳಕ್ಕೆ ವಾದ ಮಾಡ್ದ. ಎಲ್ಲ ಒಂದು ಕಡೆ ರಾಜನಿಗೆ ಮನಸ್ಸಿಗೆ ಸುಳಿಯಾಕತ್ತು, ಅಪರಾಧಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು, ಅಪರಾಧಿಗೆ ಶಿಕ್ಷೆ ಆಗಲಿ, ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು. ಏನೋ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಮನಸ್ಸಿನಲ್ಲಿ ಎಲ್ಲೋ ಕೊರಿತಾ ಇತ್ತು. ಆದರೂ ಕೂಡ ಒಂದು ಮಾತು ನೋಡೋಣ ಅಂತ, ಯಾಕಂದ್ರೆ ಆತ ದೇವಿ ಭಕ್ತ ಇದ್ದ. ಕಳ್ಳ ಏನು ಭಾಳಷ್ಟು ನಮ ಅಂತಿದ್ದ ದೇವಿಗೆ, ದುರ್ಗಾದೇವಿಗೆ ಭಾಳಷ್ಟು ನಮ ಅಂತಿದ್ದ. ಅದು ಗೊತ್ತಾಗಿ ಅವ್ರೇನು ಮಾಡಿದರು, ನೋಡಮ್ಮ ಆ ದೇವಿಯನ್ನು ಅದು ಪರೀಕ್ಷೆ ಮಾಡೋಣ ಏನು ಹೇಳ್ತಾನ ಅಂತ ಒಂದು ಪ್ಲ್ಯಾನ್ ಮಾಡಿ ಒಂದು ಕತ್ತಲವಾದಂಥ ಕೋಣೆ, ಆ ಕೋಣೆಯನ್ನು ಕತ್ತಲು ಮಾಡಿದರು. ಅವನ ಕಣ್ಣು ಕಟ್ಕೊಂಡು ಬಂದು ಆ ಕೋಣೆಯಲ್ಲಿ ಬಿಟ್ಟರು. ಎದುರುಗಡೆ ನಿಗಿ ಅನ್ನಂಗೆ ಒಂದು ದೇವಿ ಮೂರ್ತಿ ಥರ ಅಲ್ಲಿ ನಿಂತಿದ್ರು. ಅದಕ್ಕೆ ಭಾಳ ಖುಷಿ ಆಗಿಬಿಡ್ತು. ಓ ನನ್ನ ಆರಾಧ್ಯ ದೈವ ಅಮ್ಮ ಅವ್ವ ಅಂತೇಳಿ ಉದ್ದಕ್ಕೆ ನಮಸ್ಕಾರ ಮಾಡಿದೆ. 2-3 ಸಲ ಮಾಡ್ದೆ. ಅದು ಹಿಂದ ಆಕಾಶವಾಣಿ ಥರ ಶಬ್ದ ಮಾಡಿದರು, ಏನೋ ಭಕ್ತನೇ ನಿನ್ನ ಕಳ್ಳತನ ಮಾಡಿದಿಲ್ಲ, ನನ್ನ ಹತ್ರ ಹೇಳ ಮಗನೇ ಅಂತ ಹೇಳಂಗೆ ಮಾಡಿದರು. ಆತ ನೋಡ್ದ, ನಮ್ಮವ್ವ ಕೇಳ್ತಾ ಇದ್ದಾಳ, ನನ್ನ ಆರಾಧ್ಯ ದೈವ ಕೇಳ್ತಾ ಇದೆ, ಹೇಳಬೇಕು ಯಾಕಂದ್ರೆ ಅದು ಯಾವುದೂ ಮುಚ್ಚಿಟ್ಕೊಳ್ತಿರ್ಲಿಲ್ಲ ದೇವಿ ಮುಂದೆ, ಎಲ್ಲವನ್ನೂ ಹೇಳ್ತಿದ್ದ. ಈ ಸಾಕ್ಷಾತ್ ದೇವಿನೇ ನಿಂತಾಳ, ನಾನು ಹೇಳಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ಹೇಳಬೇಕು, ಹೌದು ನಾ ಕಳ್ಳತನ ಮಾಡಿನಂತ ಹಿಂಗೆ ಹೇಳ್ಬೇಕು ಅನ್ನೋದ್ರಾಗ ಪಟ್ನ ನೋಡ್ತಾನೆ ಅಲ್ಲಿ ನೆರಳು ಬಿದ್ದಿತ್ತು. ಆವಾಗ ಗುರುಗಳು ಹೇಳಿದ ನೆನಪಂತು ನೋಡ್ರಿ ಆತಗ, ಅರೆ ದೇವತೆಗಳಿಗೆ ನೆರಳು ಇರಂಗಿಲ್ಲ ಅಂತ ನೆನಪೊಂದು ಬಿಡ್ತು ತಲೆಯಾಗ. ಇದೇನೋ ಮೋಸ ನಡೆದದು ಅಂದವನೇ ಇಲ್ಲ ಕಳ್ಳತನ ನಾವು ಮಾಡೇ ಇಲ್ಲ ಅಂದ್ಬಿಟ್ಟ. ಅಂದಾಗ ಮತ್ತು ರಾಜನ ಬಳಿ ನ್ಯಾಯ ಹೋಯಿತು. ಆತಂದ ದೇವಿ ಹತ್ರ ಯಾವತ್ತೂ ಸುಳ್ಳು ಹೇಳಾರ್ದವ, ಮತ್ತು ಸತ್ಯನೇ ಹೇಳ್ತಾನಂತಂದಾಗ ಆತ ಯಾವತ್ತೂ ಸುಳ್ಳು ಹೇಳಂಗಿಲ್ಲ, ಅದು ಕಳ್ಳತನ ಮಾಡಿಲ್ಲ, ಇದೇ ಸತ್ಯ ಅಂತ ರಾಜ ಒಪ್ಪಿಕೊಂಡು ಗಲ್ಲು ಶಿಕ್ಷೆಯನ್ನು ತಪ್ಪಿಸಿದ. ಆವಾಗ ಆತಗನಿಸ್ತು, ಅರೆ ಜೀವನದಾಗ ಎಷ್ಟೆಲ್ಲ ಮಾಡ್ತೀವಿ ತಪ್ಪುಗಳು, ಆದ್ರೆ ನಾನು ಇಂಥ ಗಲ್ಲು ಶಿಕ್ಷೆ ಸಾಯುವಂಥ ಮರಣದಂಡನೆ ನನಗಾಗಿತ್ತು. ಇಂಥ ಒಂದು ಮರಣದಂಡನೆಯನ್ನು ಬಿಡಿಸುವಂಥ ಒಂದು ವಾಕ್ಯ ಯಾವುದು ಅಂದರೆ ಸದ್ಗುರುವಿನ ವಾಕ್ಯ ನನ್ನ ಮರಣದಂಡನೆಯಿಂದ ಬಿಡಿಸ್ತಲ್ಲ. ಇನ್ನು ಪ್ರತಿ ದಿವಸ ಕೇಳಿದ್ರೆ ಎಂಥೆಂಥ ನನಗೆ ಇಂಥ ಒಂದು ಸಿಗ್ಬೋದು, ಫಲಗಳು ಸಿಗ್ಬೋದು ಅಂಥೇಳಿ ಆತ ಕಳ್ಳತನವನ್ನು ಬಿಟ್ಟು ಗುರುವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಒಬ್ಬ ದೊಡ್ಡ ಮಹಾತ್ಮ ಅದ ಅಂತ ಹೇಳ್ತಾರೆ. ಹಾಗಾಗಿ ಗುರುವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳಬೇಕು, ಅದನ್ನು ನಂಬಿಕೆ ಇಡಬೇಕು. ಇವೆಲ್ಲ ಸುಮ್ಮನೆ ಆಡಕ್ಕೆ ಬರ್ದಾರ, ಶ್ರುತಿ ಪ್ರಮಾಣಗಳು ಸುಮ್ಮನೆ ಬಂದಾವ, ಗುರು ಸುಮ್ಮನೆ ಹೇಳ್ತಾನೆ ಇಲ್ಲ. ಇದರ ಒಂದು ವಿಚಾರಗಳು ಅದಾವೆ, ತುಂಬ ವಿಚಾರಗಳು ಅದಾವೆ. ಯಾರು ಅದನ್ನು ಮಾಡ್ಕೊಳ್ತಾರೆ ಅವ್ರಿಗೆ ಇರ್ತದಿಲ್ಲ ಅಂತಿಲ್ಲ. ಅದಕ್ಕೆ ಈ ರೀತಿಯಾಗಿ ವೇದಗಳಲ್ಲಿ ಹೇಳಿದ್ದಾರೆ ಏನು ಹೇಳಿದಾರೆ, ದಾನ ಪರೋಪಕಾರ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡಬೇಕು. ಅದರಿಂದಲೂ ಜನ್ಮಾಂತರಗಳಲ್ಲಿ ಮನುಷ್ಯನಿಗೆ ಸುಖ ಆಗ್ತದೆ, ಮುಕ್ತಿ ಆಗಲ್ಲ, ಸುಖ ಆಗ್ತದೆ, ಜನ್ಮಗಳಲ್ಲಿ ಸುಖ ಆಗ್ತದೆ. ಅಥವಾ ಸದ್ಗುರುಗಳಿಗೆ ಇನ್ನೂ ನಿನಗೆ ಭಾಳ ಪುಣ್ಯ ಇತ್ತು, ಇನ್ನು ಪುಣ್ಯದ ಒಂದು ನಿಷ್ಕಾಮ ಪುಣ್ಯದ ಫಲ ಇತ್ತು ಅಂತಂದಾಗ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಸದ್ಗುರುಗಳಿಗೆ ಶರಣಾಗತನಾಗಿ. ಯಾಕಂದರೆ ಈ ಜ್ಞಾನ ಸದ್ಗುರುಗಳ ಮುಖಾಂತರನೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ದುರ್ಗುಣಗಳು ಹೋಗ್ಬೇಕಾದ್ರೆ ಸದ್ಗುಣಗಳಿಂದನೇ ನಮ್ಮಲ್ಲಿ ದುರ್ಗುಣಗಳು ಹೋಗಿ ಸದ್ಗುಣಗಳು ಪ್ರಾಪ್ತಿಯಾಗಬೇಕಾದ್ರೆ ಗುರುವಿನ ಒಂದು ಕೃಪೆನೇ ಬೇಕಾಗ್ತದೆ. ಹಾಗಾಗಿ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗತನಾಗಿ ತನ್ನ ನಿಜವನ್ನು ತಿಳಿದು ನಾ ಯಾರಿದ್ದೀನಿ ಅಂತ ತಿಳ್ಕೊಂಡು ಮುಂದೆ ಜನ್ಮಗಳು ಬರದಂತೆ ಮಾಡಿಕೊಳ್ಳುವಂಥದ್ದು ಕೂಡ ಆಗ್ತದೆ ಈ ಜನ್ಮದಲ್ಲಿ. ಅದಕ್ಕೆ ಅದಾಗಲಿಲ್ಲ ಅಂದರೆ ಪರಮಾತ್ಮನಲ್ಲಿ ಭಕ್ತಿ. ಯಾಕಂದರೆ ಇಲ್ಲರಿ ನಮ್ಮನ್ನು ನಾವು ತಿಳ್ಕೊಳ್ಳುವಷ್ಟು ಆಗ್ತಾಯಿಲ್ಲ, ನಮ್ಗೆ ಆ ಶಕ್ತಿ ಆಗ್ತಾಯಿಲ್ಲ ಅಂತ ಅಂದ್ರೆ
ಅವರು ಅದನ್ನ ಆಗಲಿಲ್ಲಪ್ಪ ನಿನಗೆ ಆಗಂಗಿಲ್ಲ ಅಂದರೂ ಕೂಡ ಅದಕ್ಕೆ ದಾರಿಗಳು ಅದಾವ. ಅದಕ್ಕೆ ಪರಮಾತ್ಮನ ಭಕ್ತಿಯನ್ನಾದರೂ ಮಾಡಿ ಸುಖವನ್ನು ಒಂದು ಪರಮಾತ್ಮ ಭಕ್ತಿಯರ ಮಾಡು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ಈ ಪದ್ಯದಿಂದ ಕರ್ಮಕಾಂಡವನ್ನು, 2ನೇ ಪದ್ಯದಿಂದ ವಿಚಾರವನ್ನು, 3ನೇ ಪದ್ಯದಿಂದ ಭಕ್ತಿಯನ್ನು ನಿರೂಪಣೆ ಮಾಡ್ತಾರೆ. ಈ ರೀತಿಯಾಗಿ ಅದಕ್ಕೆ ನಿಮ್ಗೆ ಎಷ್ಟು ಶಕ್ತಿ ಆದ, ನಿಮ್ಮನ್ನು ಯಾವ್ದ್ಯಾವುದು ತೊಗೊಳ್ಬೇಕನ್ನುವಂಥ ಭಾವ ನಿಮಗಿರ್ತದೆ, ನೀವು ಕರ್ಮರ ಮಾಡಿರಿ, ಉಪಾಸನರ ಮಾಡಿರಿ. ಇದಕ್ಕಿಂತ 2ಕ್ಕಿಂತ ಶ್ರೇಷ್ಠವಾದಂಥದ್ದು ಜ್ಞಾನವರ ಮಾಡಿಕೊಡ್ರಿ. ಯಾಕಂತಂದ್ರೆ ಇಲ್ಲಿ ಹಂಗೆ ಸಾಯ್ಬಿಡ್ರಿ, ಏನು ಮಾಡಿದೆ ಸತ್ತು ಹೋಗ್ಬೇಡ್ರಿ. ಯಾಕಂದ್ರೆ ಮಾನವ ಜನ್ಮ ಮತ್ತೆ ತಿರುಗಿ ಬರುವಂಥದ್ದಲ್ಲ ಇದು. ಪದೇ ಪದೇ ಬರುವಂಥದ್ದು ಅಂದ್ರೇನು, ಪದೇ ಪದೇ ಬರ್ತದೇನ್ರಿ ಈ ಶರೀರ ಅಂದ್ರೆ ಬರುವಂಥದ್ದಲ್ಲ. ಒಂದು ಸಲ ತಪ್ಪಿತು, ಅದಕ್ಕೆ ತಿಪ್ಪಿ ಕೋಳಿ ಕಾಳಿಗಾಗಿ ಕೆದರಿತಲ್ಲ, ತಪ್ಪಿ ಮುತ್ತು ಸಿಕ್ಕರ ಅದಕ್ಕೆ ಗೊತ್ತೇ ಇಲ್ಲ, ಬೆಪ್ಪರಿಗೆ ಪಾರಮಾರ್ಥ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಅವರು. ಏನು ಹೇಳಿದಾರೆ? ತಿಪ್ಪಿ ಕೋಳಿ ಕಾಳಿಗಾಗಿ ಕೆದರಿತಾರೆ. ಯಾಕಂದರೆ ತಿಪ್ಪಿ ಜನ್ಮಾಂತರದಿಂದ ಬಂದೀವಿ, ಕಾಳಿಗಾಗಿದೆ ಭೋಗಾದಿಗಳಿಗೆ ತೋರ್ತದ. ಹೌದಲ್ಲ, ಯಾವುದೋ ಒಂದು ಪುಣ್ಯದ ಎಲ್ಲ ಶರೀರಗಳನ್ನು ಹೊತ್ಕೊಂಡು ಬಂದದ, ಯಾವುದೋ ಪುಣ್ಯದ ಪ್ರಭಾವದಿಂದ ಇಂಥ ಶರೀರ ಅನ್ನುವಂಥ ಮುತ್ತು ಸಿಕ್ಕಿಬಿಟ್ಟದ. ಇದರಿಂದ ನೀನು ಎಂಥದಂದ್ರೆ ನಾಶ ಆಗದೇ ಇರುವಂಥ ಒಂದು ಸಂಪತ್ತನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದಕ್ಕೆ ಸುಮ್ಮನೆ ಇದನ್ನು ಬಿಟ್ಟು ಕಳ್ಕೋಬೇಡಪ್ಪ. ಎಂಥ ಮಾನವ ಜನ್ಮ, ಏನು ಹಾಳು ಮಾಡಿಬಿಟ್ಟಿರಪ್ಪ ಅಪ್ಪಯ್ಯಗಳಿರ ಅಂತ ಮಹಾತ್ಮರು ಡಂಗುರ ಸಾರ್ತಾ ಇದ್ದಾರೆ. ಇಷ್ಟೆಲ್ಲ ಮಹಾತ್ಮರು ಹೇಳಕತ್ತಾರಂತ ನಾವು ಯಾವತ್ತಾದ್ರೂ ಜಾಗ್ರ ಆಗಿವೇನಂದ್ರೆ ಅಷ್ಟು ಅವ್ರ ಹಂಗೆ ಹೇಳ್ತಾರೆ, ನಾವು ಹಿಂಗೆ ಇರ್ತೀವಿ ಅಂತಲೇ ಹೋಗ್ತಾ ಇದ್ದೀವಿ ಅಂದ್ರೆ ಇದು ಬಲವಾದಂಥ ಜ್ಞಾನ ಇದು. ಹಂಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಏನಾದರೂ ಒಂದು ಮಾಡಿ ನಿನಗೇನು ನಿನಗ್ತದ ಅದನ್ನು ಮಾಡು, ಕರ್ಮರ ಮಾಡು, ಉಪಾಸನರ ಮಾಡು. ಇದಕ್ಕಿಂತ 2 ನಿನಗೆ ನಿಷ್ಕಾಮದ ಫಲ ಇತ್ತಂದ್ರೆ ಜ್ಞಾನವನ್ನು ಪಡ್ಕೊಂಡು ಇದೇ ಜನ್ಮದಲ್ಲಿ ಮುಕ್ತನಾಡು ಅಂತ ಹೇಳುವಂಥ ವಿಚಾರ. ಈಗ 16ನೇ ಪದ ನೋಡೋಣ ಏನು ಹೇಳಿದಾರ. ಜಾಣನು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಲ್ರಿ. ನಾವು ಸಂಸಾರ ಮಾಡಾಕತ್ತೀವಿ, ನಮಗಿದು ಹೆಂಗಾಗ್ತದೆ? ಅದಕ್ಕೆ ಈ ಧರೆಯ ಭೋಗವನ್ನೆಲ್ಲ ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರಾ? ಬರೋಕ್ಕಾಗಲ್ರಿ ಅಂತಂತಾರೆ. ಹೌದಲ್ಲ, ಎಷ್ಟೋ ಜನ ಹೇಳ್ತಾರೆ ನಮಗೆ ಬರೋಕ್ಕಾಗಂಗಿಲ್ರಿ ಅಂತ ಹೇಳ್ತಾರೆ. ಇಲ್ಲಿ ಮಹಾತ್ಮರು ಹೇಳ್ತಾರೆ, ಇಲ್ಲರಿ ನಮ್ಮ ಸಂಸಾರ ಐತಲ್ರಿ, ಇದನ್ನು ಬಿಟ್ಟು ಹೆಂಗೆ ತಿಳ್ಕೊಳಕ್ಕಾಗ್ತದೆ ಅಂತ ಕೆಲವ್ರು ಅಂತಾರೆ. ಕೆಲವ್ರಿಗೆ ತಿಳ್ಕೊಂಡ್ಗಳನ್ನ ಸಂಸಾರ ಮಾಡಬಾರ್ದು ಅಂತ ಕೆಲವ್ರು ಹೇಳ್ತಾರೆ. ಕೆಲವರು ಇದನ್ನೆಲ್ಲ ಹೇಳ್ತೀರಿ ಮತ್ತು ಸಂಸಾರ ಯಾಕೆ ಮಾಡ್ತೀರಿ ಅಂತ ಕೆಲವ್ರು ಹೇಳ್ತಾರೆ. ನಾನಾ ರೀತಿಯಾಗಿ ಮಾತಾಡುವಂಥವ್ರು ಇರ್ತಾರೆ. ಇಲ್ಲಿ ಮಹಾತ್ಮರು ಯಾರು ಏನು ಹೇಳಿದ್ರು ಕೂಡ ನೀವು ಹಂಗೆ ಸುಮ್ಮನೆ ಮಾತಾಡ್ತೀವಿ ಅಂದ್ರೆ ಬರೀ ಮಾತುಗಳು ಅಷ್ಟೇ. ಆದ್ರೆ ಗುರುವಾಕ್ಯ ಹೆಂಗೈತೆ ಅಂದ್ರೆ ವಚನ ಐತದೆ. ಯಾಕಂದ್ರೆ ಅದು ಶ್ರುತಿ ಪ್ರಮಾಣದಿಂದ ಬಂದಿರ್ತಾವೆ ವಾಕ್ಯಗಳು, ಅವನ್ನು ನಾವು ನಂಬಲೇಬೇಕಾಗ್ತದೆ. ಮಹಾತ್ಮರು ಹೇಳ್ತಾರೆ, ಏನು ಹೇಳ್ತಾರೆ? ಜಾಣ ಅಂತ ಯಾರಿಗೆ ಹೇಳ್ತಾರಪ್ಪ ಈ ಜಗತ್ತಿನೊಳಗೆ? ನಾವು ಅಜ್ಞಾನಿಗಳು ಹೇಳ್ತೀವಿಲ್ರಿ, ರೊಕ್ಕ ರೂಪಾಯಿ ಭಾಳ ಸಂಪಾದನೆ ಮಾಡಬೇಕು. ಹೌದಲ್ಲ, ದುಡ್ಡು ಭಾಳ ಸಂಪಾದನೆ ಮಾಡ್ಬೇಕು ರೀ, ಮತ್ತು ದೊಡ್ಡ ಶ್ರೀಮಂತರ ಆಗ್ಬೇಕು ರೀ, ನಮಗೊಬ್ಬ ನಿಂತು ನೋಡಂಗೆ ಆಗ್ಬೇಕು, ಎಲ್ಲರೂ ಅಂತಿಂಥ ಮನೆ ಕಟ್ಟಬೇಕು ರೀ, ಇಂಥವೆಲ್ಲ ಅದಾವೆ. ಮತ್ತು ಇದನ್ನೇ ಮಾಡ್ಕೊಂತ ಹೋದವನಿಗೆ ಜಾಣ ಅಂದ್ರೆ ನಡೀತದೇನ್ರಿ ಅಂತಂದ್ರೆ ಜಾಣ ಅಂತ ಅನ್ನಂಗಿಲ್ಲ ಮಹಾತ್ಮರು. ಜಾಣ ಅಂದರೆ ಹೆಂಗಿರ್ತಾನಪ್ಪ ಅಂತಂದ್ರೆ ಈಗ ಹೇಳ್ತಾರೆ ಅವರು, ಜಾಣನು ಲೌಕಿಕ ಪರಮಾರ್ಥವೆರಡನ್ನು ಮಾಡದೆ ಕೂಡಿ ನಡೆಸುತ್ತಿಹ ನಿಂತು ಅಂತ ಹೇಳ್ತಾರೆ ನೋಡ್ರು. ಏನು ಹೇಳ್ತಾ ಇದ್ದಾರ ಅಂದ್ರೆ, ಜಾಣನು ಯಾರು ಜಾಣರು? ಭಾಳಷ್ಟು ಹುಷಾರಿದ್ದಾತ ಚತುರನಾದಂಥ ಪುರುಷನಂದ್ರೆ ಯಾರು? ಗಂಡ್ಮಕ್ಳಲ್ಲ. ನನಗೊಬ್ರು ಕೇಳಿದ್ರು, ನಿಜಗೊಂಡ್ರೆ ಭಾಳಷ್ಟು ಗಂಡ್ಮಕ್ಳ ಪರವಾಗಿ ಅದಾರೇನ್ರಿ? ಯಾಕಂದ್ರೆ ಪುರುಷ ಅಂತಾರ ಅಂತ. ಅರ್ಧಂಬರ್ಧ ನೋಡ್ರಿ, ಪೂರ್ತಿ ಗೊತ್ತಿಲ್ಲ, ಶಾಸ್ತ್ರ ಪೂರ್ತಿ ಕೇಳಿರಂಗಿಲ್ಲ, ಏನೇನೋ ಎತ್ತಿ ಹೇಳಿಬಿಡ್ತಾರೆ. ಹಾಗಲ್ಲ. ಜಾಣ ಅಂದರೆ ಯಾರಪ್ಪ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಜಾಣ ಅಂತಂದ್ರೆ ಇದು ಪುರುಷ ಅಂತ ಯಾರಿಗೆ ಹೇಳ್ತಾರಂದ್ರೆ ಜೀವಾತ್ಮನಿಗೆ ಹೇಳುವಂಥದ್ದು. ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಉಪಾಧಿಗಳಿಂದ ಹೆಣ್ಣು ಗಂಡು ಅನ್ನಿಸ್ಬೋದು, ಒಳಗಡೆ ಇರುವಂಥ ಚೈತನ್ಯ ಆತ ಪುರುಷ. ಅದಕ್ಕೆ ಅಂಥ ಪುರುಷ ಜಾಣನು ಲೌಕಿಕ ಪರಮಾರ್ಥವೆರಡನ್ನೂ ಮಾಡದೆ ಕೂಡಿ ನಡೆಸುತ್ತಿಹ ನಿಂತು ಅಂತ ಹೇಳ್ತಾರೆ. ಯಾರಿಗೆ ಅಂತಾರೆ ಜಾಣ? ಈತ ಏನು ಮಾಡ್ತಾನಂದ್ರೆ ಲೌಕಿಕ ಮತ್ತು ಪರಮಾರ್ಥ ಎರಡನ್ನೂ ತೊಗೊಳ್ತಾನೆ, ಒಂದನ್ನು ಬಿಡಂಗಿಲ್ಲ. ಯಾಕಂದ್ರೆ ಈಗ ಸಂಸಾರನೇ ಸತ್ಯ ಅಂತ ಯಾರು ಅದನ್ನು ತಿಳ್ಕೊಂಡು ಅದರಲ್ಲೇ ಮುಳುಗಿ ಬಿಡ್ತಾರೋ ಅವರು ಮಹಾತ್ಮರ ದೃಷ್ಟಿಯಿಂದ ದಡ್ರು ಅಂತ ಹೇಳ್ತಾರೆ. ವಿಚಾರ ಮಾಡಬೇಕಲ್ಲ, ಎಷ್ಟು ಹೇಳ್ತಾರೋ ಅವರು. ನಿಜ
ನೋಡ್ರಿ, ನಮ್ಗೆ ಒಟ್ಟಿಗೆ ಬಟ್ಟಿಗೆ ಒಂದು ನೌಕರಿ ಸಲುವಾಗಿ ಬಡ್ದಾಡ್ತೀವಿ. ನಮ್ಗಳ ವಿಚಾರ ಇದು, ಬೇರೆಯವ್ರ ವಿಚಾರ ಅಲ್ಲ, ಅದು ನಮ್ಗಳ ವಿಚಾರ. ಎಷ್ಟೆಷ್ಟೋ ಓದಿ ಬರೆದು ರಿಟೈರ್ಮೆಂಟ್ ಆಗೋವರೆಗೂ ಅದರಲ್ಲೇ ದುಡಿದು ಹೋಗ್ತಾರಲ್ರಿಪ್ಪ, ಅದರಲ್ಲೇ ಜೀವನ ಸಾಕ್ಷಿ ಬಿಡ್ತಾರೆ, ಮುಗ್ದ ಹೋಯ್ತು. ಇನ್ನು ಕೊನೆಗಾಲದಲ್ಲಿ ಎಲ್ಲ ಇಂದ್ರಿಯಗಳು ಕ್ಷೀಣ ಆಗಿರ್ತವೆ. ಇಂಥ ಜ್ಞಾನವನ್ನು ಯಾವಾಗ ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ ರೀ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಯಾರು ಈ ಸಂಸಾರ ಸತ್ಯ ಅಂತ ನಂಬಿ ಅದರಾಗ ಮುಳುಗಿ ಹೋಗ್ತಾರೋ ಅವರು ಕಡು ದಡ್ಡ ಅಂತಾರೆ. ಅವ್ರಿಗೆ ಯಾರೇ ಇರಲಿ, ಅವರು ಒಂದು ಅಧಿಕಾರಿನೇ ಇರಲಿ, ಒಂದು ಮಿನಿಸ್ಟ್ರೇ ಇರಲಿ, ಒಂದು ಶ್ರೀಮಂತನೇ ಇರಲಿ, ಒಬ್ಬ ರಾಜೇನೇ ಇರಲಿ, ಯಾರಿದ್ರೂ ಅಷ್ಟೇ ಮಹಾತ್ಮರ ದೃಷ್ಟಿಲಿ ಒಂದು ಕಡು ದಡ್ಡ ಅಂತ ಹೇಳ್ತಾರೆ ಅವ್ರು. ನೋಡ್ರಿ, ಅದಕ್ಕೆ ಅವನಂಥ ದಡ್ಡ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅವರು. ಎಂಥದ್ರಿ ಮಾತಿದೆ? ಆತನಂಥ ದಡ್ಡ ಜಗತ್ತಿನೊಳಗೆ ಇಲ್ಲವೇ ಇಲ್ಲ, ಕೇವಲ ಯಾಕಂತಂದ್ರೆ ಆತ ಹೇಳ್ತಾರೆ ಆತನಂತ. ಅಂದರೆ ಮತ್ತು ಕೇವಲ ಪರಮಾರ್ಥವನ್ನೇ ಯಾರು ಸಾಧಿಸ್ತಾರೋ, ಪರಮಾರ್ಥವನ್ನು ಯಾರು ಸಾಧಿಸ್ತಾರೋ ಆತ ಕಡು ಜಾಣ ಅಂತಾರೆ. ಕಡು ದಡ್ಡ ಮತ್ತು ಕಡು ಜಾಣ. ನೋಡ್ರಿ, ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಯಾರು ಕೇವಲ ಪರಮಾರ್ಥವನ್ನು ಸಾಧಿಸ್ಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿ ಅದನ್ನೇ ಯಾರು ಸಾಧಿಸ್ಕೊಳ್ತಾರೋ ಅವ್ರು ಕಡು ಜಾಣರು. ಸಂಸಾರನೇ ಸತ್ಯ ಅಂತ ನಂಬಿಕೆಸಿ ಯಾರು ಅದ್ರಾಗ ಮುಳುಗಿರ್ತಾರೋ ಅವ್ರು ಕಡು ದಡ್ಡರು. ನೋಡ್ರಿ ಯಾವ ಥರ ತೊಗೊಳ್ತಾರೆ ಅವರು. ಅದಕ್ಕೆ ಈ ರೀತಿ ಪರಮಾರ್ಥವೇ ನನಗೆ ಉಸಿರು, ಪರಮಾರ್ಥವನ್ನೇ ನಾನು ಸಾಧಿಸ್ಕೊಳ್ಬೇಕು. ಯಾರು ಇದನ್ನು ಕೇವಲ ಪರಮಾರ್ಥವನ್ನೇ ಯಾರು ಸಾಧಿಸ್ಕೊಳ್ತಾರೋ ಅವರು ಕಡು ಜಾಣರು. ಅವನಂಥ ಜಾಣರು ಜಗತ್ತಿನೊಳಗೆ ಯಾರೂ ಇಲ್ಲ. ಅದಕ್ಕೆ ಇನ್ನು ನೋಡ್ರಿ, ಲೌಕಿಕ ಪರಮಾರ್ಥ ಎರಡನ್ನೂ ಯಾರು ಸಾಧಿಸ್ತಾರೋ ಅವನು ಜಾಣ. ಇಲ್ಲೇನು ಬಂತು ಗೊತ್ತೇ? ಕಡು ದಡ್ಡ, ಕಡು ಜಾಣ ಎರಡೂ ಬಂದಾವ, ಹೌದಲ್ಲ? ಯಾಕಂತಂದ್ರೆ ಸಂಸಾರನೇ ಸತ್ಯ ಅಂತ ನಂಬಿ ಅದರಲ್ಲೇ ಮುಳುಗಿ ಸತ್ಕೊಂಡು ಹೋಗ್ತಾನಲ್ಲ, ಕಡು ದಡ್ಡ ಅಂತ ತಿಳ್ಕೊಂಬಿಡ್ಬೇಕೀಗ. ನಮಗೆಲ್ಲ ತಿಳಿಸ್ತಾ ಇದ್ದಾರೆ ನೋಡ್ರಿ, ಯಾರ್ಯಾರು ದಡ್ಡ ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. ಮತ್ತು ನನಗೇನು ಬೇಡಪ್ಪ, ಇದು ಬರೀ ಪರಮಾರ್ಥವನ್ನೇ ಮಾಡ್ತೀನಿ ಅಂತ ಅದನ್ನು ಮಾಡಿಕೊಂಡು ಸಾಧಿಸ್ಕೊಂಡು ಕಡೆಕ್ಕಾಗ್ತಾನಲ್ಲ ಆತ ಕಡು ಜಾಣ. ಮತ್ತು ಇನ್ನೂ ಒಂದು ವಿಚಾರದಾಗ ಎರಡನ್ನು ಮಾಡ್ತಾನೆ ಒಬ್ಬ ವ್ಯಕ್ತಿ, ಲೌಕಿಕವನ್ನು ಮಾಡ್ತಾನೆ ಮತ್ತು ಪರಮಾರ್ಥವನ್ನು ಮಾಡ್ತಾನೆ. ಈತಿಗೆ ಮಹಾತ್ಮರು ಹೇಳ್ತಾರೆ ಇವೆರಡನ್ನೇ ಯಾರು ಸಾಧಿಸ್ಕೊಳ್ತಾರ ಅವ್ರು ಜಾಣರು. ನೋಡಿ, ಈ ಥರ ಹೇಳ್ತಾರೆ, ಅವ್ರು ಜಾಣರು. ಮತ್ತು ಈಗ ಒಂದನೇ ನುಡಿಯಲ್ಲಿ ಹೇಳ್ತಾರೆ, ಇಲ್ಲಿ ಏನು ಹೇಳ್ತಾರೆ? ತರುಣಿಯ ಮಲೆಯೊಂದನ್ನು ಇಲ್ಲಿ ಹೇಳ್ತಾರೆ, ಉಣಲು ಅಣುಗನು ಅನ್ಯ ಕರದೋಳ ಉಳಿದ ಕುಚಾಗ್ರವನ್ನು ಅಂತೆ ನರಜನ್ಮವಿಡಿದಿಹ ಭೋಗಾನುಭವದೋಳು ಪರಲೋಕಗತಿಯ ಸಾಧನದೋಳು ಒಂದಿಹನು ಅಂತ ಹೇಳ್ತಾರೆ. ತರುಣಿಯ ಅಂದರೆ ತಾಯಿಯ ಇಲ್ಲಿ ಏನು ಹೇಳ್ತಾರ? ಅಣುಗನು ಅಂದರೆ ಕೂಸು ಹಾಲು ಕುಡಿಬೇಕಾದಾಗ. ಅನ್ಯ ಕರದೋಳು ನೋಡ್ರಿ. ಮತ್ತು ಉಳಿದ ಕುಚಾಗ್ರವನ್ನು ಅನ್ನುವಂಥದ್ದು ಜಾಣನಾದಂಥ ಪುರುಷನು ಇಹ ಲೋಕದ ಮತ್ತು ಪರಲೋಕಗಳನ್ನು ಇಹದ ಭೋಗಗಳನ್ನು ಭೋಗಿಸ್ತಾ ಇದ್ದಾಗ ಕೂಡ ಇಹದ ಭೋಗಗಳದಾವಲ್ಲ, ಇಹದ ಭೋಗಗಳನ್ನು ಆತ ಅನುಭವಿಸ್ತಾ ಇದ್ದಾನೆ. ಇದ್ದರೂ ಕೂಡ ಪರಲೋಕದ ಸಾಧನೆಗಳನ್ನು ಮಾಡ್ತಾ ಇರ್ತಾನೆ. ಆತ ಇಲ್ಲಿದ್ದನ್ನು ಮಾಡ್ಕೊಳಕತ್ತಾನ, ಮುಂದಿಂದೂ ಎಚ್ಚರಾಗಿಬಿಟ್ಟು ಮುಂದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಬೇಕಪ್ಪ ಮುಂದಿನ ಜನ್ಮದ್ದು ಅಂತೇಳ್ಬಿಟ್ಟು ಪರಲೋಕದ ಒಂದು ಸಾಧನೆಗಳನ್ನು ಕೂಡ ಮಾಡ್ಕೊಳಕತ್ತಾನೆ. ಹೆಂಗಂದ್ರೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಅವರು. ಒಂದು ಮಗು ತಾಯಿ ಹಾಲು ಕುಡಿತಿರ್ತದೆ, ಸಣ್ಣ ಮಗು. ತಾಯಿ ಹಾಲು ಕುಡಿಬೇಕಾದ್ರೆ ಒಂದು ಕಡೆ ಕುಡಿತಿರ್ತದ, ಅದು ಇನ್ನೊಂದು ಕಡೆ ಕೈ ಹಿಡ್ದಿರ್ತದೆ. ಅಂದರೆ ಈ ಕಡೆ ಕುಡಿದು ಇನ್ನೊಂದು ಕಡೆ ಇದನ್ನು ಕುಡಿತೀನಿ ಅನ್ನುವಂಥ ಭಾವದಲ್ಲಿ ಒಂದು ಕಡೆ ಕುಡಿದು ಇನ್ನೊಂದು ಕಡೆ ಕೈ ಆಡಿಸ್ತಿರ್ತದೆ ಸಣ್ಣ ಮಗು. ಅದನ್ನು ಕುಡಿತೀನಿ ಅನ್ನುವಂಥ ಭಾವದಲ್ಲಿ ಅದನ್ನು ಹಿಡಿತಿರ್ತದೆ ಹುಡುಗ, ಬಾಲಕ. ಎರಡನೇ ಒಂದು ಮಲೆಯನ್ನು ಹಿಡಿತಿರ್ತದೆ. ಆ ರೀತಿ ಇಲ್ಲಿ ಕೂಡ ಯಾರು ಈ ಮನುಷ್ಯ ಜನ್ಮ ಬಂದ ಕಾಲದಾಗ ಈ ಮನುಷ್ಯನ ಜನ್ಮ ಬಂದುಬಿಟ್ಟದ, ಮನುಷ್ಯನ ಶರೀರವನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದಾನೆ. ಧಾರಣ ಮಾಡಿ ಇಲ್ಲಿ ಕೂಡ ಜಾಣನಾದಂಥವನು ಏನು ಮಾಡ್ತಾನೆ? ಲೌಕಿಕವನ್ನು ಮಾಡ್ತಾನೆ. ಮತ್ತು ಲೌಕಿಕದಲ್ಲಿರುವಂಥ ಭೋಗಾದಿಗಳನ್ನು ಭೋಗಿಸ್ತಾ ಇರ್ತಾನೆ. ಮತ್ತು ಇಹಲೋಕದ ಭೋಗಗಳನ್ನು ಮಾಡ್ತಿರ್ತಾನೆ. ಆತ ಬಿಟ್ಟು ಹೋಗಿರಂಗಿಲ್ಲ, ಎಲ್ಲಿ ಬಿಟ್ಟು ಹೋಗಿ ಅಲ್ಲಿ ಇರ್ಬೇಕಂತ ಏನಿಲ್ಲ.
ಇದನ್ನು ಸಾಧನೆ ಮಾಡ್ತಾನೆ, ಇಹಲೋಕದಲ್ಲಿ ಎಲ್ಲ ಭೋಗಗಳನ್ನು ಅನುಭವಿಸ್ತಾ ಇರ್ತಾನೆ. ಆದರೂ ಕೂಡ ಶ್ರೇಷ್ಠವಾಗಿರುವಂಥ ಶಿವಲೋಕದ ಒಂದು ದಾರಿಯನ್ನು, ಆ ಸಾಧನಗಳನ್ನು ಮಾಡಿಕೊಳ್ಳುವಂಥದ್ದಕ್ಕಾಗಿ ದಾನ, ಪರೋಪಕಾರ, ಯಜ್ಞ, ಯಾಗಾದಿಗಳ ಅದರಲ್ಲಿ ಆ ಕರ್ಮಗಳಲ್ಲಿ ತೊಡಗಿರ್ತಾನೆ. ಎರಡನ್ನು ಮಾಡ್ತಾನೆ. ಅದು ಪರಮಾರ್ಥವನ್ನು ಮಾಡ್ತಾನೆ ಮತ್ತು ಲೌಕಿಕವನ್ನು ಮಾಡ್ತಾನೆ, ಎರಡನ್ನು ಮಾಡ್ತಾನೆ. ಯಾಕಂದ್ರೆ ಈ ಭೋಗಾದಿಗಳನ್ನು ಬಿಟ್ಟಾನೇನು, ಭೋಗಾದಿಗಳನ್ನು ಅನುಭವಿಸಕತ್ತೇನೆ. ಆದ್ರೆ ಮುಂದಿನ ಸಲುವಾಗಿ ದಾನ, ಧರ್ಮ, ಪರೋಪಕಾರ ಇವೆಲ್ಲವುಗಳನ್ನು ಆತ ಮಾಡ್ತಾನೆ. ಈ ರೀತಿ ಸಾಧನೆಗಳನ್ನಾದರೂ ಮಾಡಿ, ಯಾಕಂದ್ರೆ ಈ ರೀತಿ ಸಾಧನೆಗಳನ್ನು ಮಾಡುವಂಥದ್ದು. ಮತ್ತು ಪರಲೋಕದಲ್ಲಿ ಮನುಷ್ಯ ನೋಡ್ರಿ, ಪರಲೋಕದಲ್ಲಿ ಮತ್ತು ಜನ್ಮಾದಿಗಳಲ್ಲಿ ಸುಖವನ್ನು ಪಡ್ಕೊಳ್ಬೇಕನ್ನುವಂಥದ್ದು, ಸುಖದಲ್ಲಿ ಇರಬೇಕನ್ನುವಂಥದ್ದು, ಈ ರೀತಿ ಮಾಡಿಕೊಳ್ಳುವಂಥದ್ದು ಜೀವಾತ್ಮನಿಗೆ ಯೋಗ್ಯ. ಯಾವಾಗ ನೀನು ಪುಣ್ಯದ ಕೆಲಸಗಳನ್ನು ಮಾಡ್ತೀವಿ, ಅದಕ್ಕೆ ಏನು ಹೇಳ್ತಾರೆ, ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳಿದ್ದಾರೆ. ನೀನು ಸಂಸಾರದ ಇಹಲೋಕದಲ್ಲಿರುವಂಥ ಸಂಸಾರದ ಭೋಗಗಳನ್ನು ಏನೇನು ಅದಾವೆ, ಇಹಲೋಕದಲ್ಲಿ ಭೋಗಾದಿಗಳನ್ನು ನೀನು ಅನುಭವಿಸು. ಆದ್ರೆ ಮತ್ತು ಪರಲೋಕದ ಒಂದು ಏನು ಅಲ್ಲಿ ಸುಖವಾಗಿರ್ಬೇಕನ್ನುವಂಥ ಭಾವದಲ್ಲಿ ದಾನ, ಧರ್ಮ, ಯಜ್ಞ, ಯಾಗಾದಿಗಳನ್ನು ಇವನು ಕೂಡ ನೀವು ಮಾಡ್ಕೊಳ್ಬೇಕಾದಂಥದ್ದು. ಇದರಿಂದ ಏನಾಗ್ತದೆ, ಜನ್ಮಾಂತರಗಳಲ್ಲಿ ನಿನಗೆ ಸುಖ ಆಗ್ತದೆ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಮತ್ತು ಇನ್ನು ಯಜ್ಞ, ಯಾಗಾದಿಗಳು, ದಾನ, ಪರೋಪಕಾರ ಇವೆಲ್ಲ ಕರ್ಮಗಳನ್ನು ಯಾಕಂದ್ರೆ ಮಾಡಬೇಕಾದ್ರೆ ರೊಕ್ಕಗಳು ಬೇಕಾಗ್ತವೆ, ಹೌದಿಲ್ಲ? ಮತ್ತು ದಾನ ಮಾಡ್ಬೇಕಾದ್ರೆ, ಮತ್ತು ಯಾಗ ಮಾಡ್ಬೇಕಾದ್ರೆ, ಮತ್ತು ಪರೋಪಕಾರ ಮಾಡಬೇಕಾದ್ರೆ ಇವಕ್ಕೆಲ್ಲ ರೊಕ್ಕನೇ ಬೇಕಾಗ್ತವೆ. ನಮ್ಮ ಹತ್ರ ಇಲ್ಲಪ್ಪ, ಮತ್ತು ನಾವೇನು ಮಾಡೋಣ್ರಿ? ಅದರಿಂದ ನನಗೆ ಈ ಸಾಧನೆಗಳು ಮಾಡೋಕ್ಕಾಗಂಗಿಲ್ಲ. ಪರಲೋಕದ್ದು ಮಾಡಿರಿ ಅಂತ ಹೇಳ್ತೀರಿ, ಯಜ್ಞ ಮಾಡಬೇಕು, ಯಾಗಾದಿಗಳನ್ನು ಮಾಡಬೇಕು, ದಾನ ಧರ್ಮ ಮಾಡಬೇಕು, ಇವೆಲ್ಲ ನನ್ನ ಹತ್ರ ದುಡ್ಡೇ ಇಲ್ಲ, ಮತ್ತು ನಾನು ಹೆಂಗೆ ಮಾಡ್ಕೊಳ್ಳಿ? ನನ್ನ ಕೈಲಿ ಆಗಂಗಿಲ್ಲ ರೀ ಇಂಥವು ಮಾಡೋದು ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಅದು ನಿನಗೆ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಇನ್ನು ನಿನ್ನ ನಿಜವನ್ನಾದ್ರೆ ಮುಂದಕ್ಕೆ ಹೋಗಿ ಇನ್ನೂ ಸ್ವಲ್ಪ ನಿನ್ನ ನಿಜವನ್ನಾದರೂ ತಿಳಿದು ಮುಂದೆ ಜನ್ಮಗಳು ಬರದಂತೆ ಮಾಡಿಕೊಳ್ಳು. ಅದಕ್ಕೇನು ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ. ನಾನು ಯಾರಿದ್ದೀನಿ ಅಂತ ತಿಳ್ಕೊಳಕ್ಕೆ ಏನೂ ಬೇಕಾಗಿಲ್ಲಲ್ಲ. ಅಟ್ಲೀಸ್ಟ್ ನಾನು ಯಾರಿದ್ದೀನಿ ಅಂತ ನಿನ್ನ ನಿಜವನ್ನಾದರೂ ನೀನು ತಿಳ್ಕೊಂಡು ಮುಂದೆ ಜನ್ಮಗಳು ಬರದಂತೆ ಮಾಡಿಕೊಳ್ಳುವ ಸಂಸಾರದ ಸುಖ ದುಃಖಗಳನ್ನು ಅನುಭವಿಸ್ತಕ್ಕಂಥ ನೋಡ್ರಿ. ಯಾಕಂತಂದ್ರೆ ಈಗ ಭಾಳಷ್ಟು ವಿಚಾರ ಹೇಳ್ತಾರೆ, ನಿಮ್ಗೆ ನಿನ್ನ ಒಂದು ಪುಣ್ಯದ ಫಲ ಇದು ಬರ್ತದೆ ಅಂತಂದ್ರೂ ಕೂಡ ನಿನಗೆಲ್ಲ ಸಾಧ್ಯ ಅದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ನಿನ್ನ ನಿಜವನ್ನಾದರೂ ತಿಳಿದು ಮುಂದೆ ಜನ್ಮಗಳು ಮತ್ತು ಬರುವಂತೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು. ಸಂಸಾರ ಸುಖ ದುಃಖಗಳನ್ನು ಅನುಭವಿಸ್ತಕ್ಕಂಥ ನನಗೆ ನೀವೇನು ಹೇಳಕತ್ತೀರಿ, ನಿಮ್ಮ ಸ್ವರೂಪವನ್ನು ತಿಳ್ಕೊಳ್ರಿ, ಇಂಥದ್ದು ಬಿಡ್ರಿ, ಇಂಥದ್ದು ಮಾಡಿರಿ ಅಂತ ನೀವು ಹೇಳ್ತೀರಿ. ಆದ್ರೆ ಸಂಸಾರದ ಭಾಳ ಸುಖ ದುಃಖಗಳು ಭಾಳ ಅದಾವೆ ನನಗೆ. ಅದಕ್ಕೆ ಇದನ್ನೆಲ್ಲ ಅನುಭವಿಸ್ತಕ್ಕಂಥವು ನಾನು, ನನ್ನ ನಿಜ ಸ್ವರೂಪದ ಜ್ಞಾನ ನನಗೆ ಹೆಂಗೆ ಆಗ್ತದೆ ಹೇಳ್ರಿ ಗುರುಗಳೇ ಅಂತ ಕೇಳಿದ್ರೆ ನೀವು ಹೇಳಕತ್ತೀರಿ. ಯಾಕಂದ್ರೆ ಯಾವುದನ್ನು ನನ್ನ ಕಡೆಯಿಂದ ಆಗಂಗಿಲ್ಲಪ್ಪ ಅಂತಂದ್ರೂ ಕೂಡ ಅಟ್ಲೀಸ್ಟ್ ನಾನು ಯಾರು ಇದ್ದೀನಿ ಅಂತಾರ ತಿಳ್ಕೊಂಡು ಸುಖವನ್ನು ಒಂದಪ್ಪ ಮುಂದೆ ಜನ್ಮ ಬರಲಾರ್ದಂಗೆ ಮಾಡ್ಕೋ ಅಂತ ನೀವು ಹೇಳಿದ್ರು ಕೂಡ ನನಗೆ ಸಂಸಾರದಾಗ ಅನೇಕ ತಾಪತ್ರಯಗಳು ಇರ್ತಾವೆ, ಮತ್ತು ಸುಖ ದುಃಖಗಳು ಎಲ್ಲ ಅದಾವ. ಮತ್ತು ನನ್ನ ನಿಜ ತಿಳ್ಕೊಳ್ಳೋದು ನನಗೆ ಹೆಂಗೆ ಆಗ್ತದೆ ನನಗೆ ಅಂತಂದ್ರೆ ಆಗೋದಿಲ್ಲ ಅಂತಂದ್ರು ಕೂಡ ಅವ್ರು ಹೇಳ್ತಾರೆ, ಸಂಸಾರದಲ್ಲಿದ್ದರೂ ಕೂಡ ನಿಜ ಸ್ವರೂಪ ಸುಖವನ್ನು ಹೊಂದಲಿಕ್ಕೆ ಬರ್ತದ. ನೀ ಸಂಸಾರದಲ್ಲಿ ಇರಪ್ಪ ಇದ್ದರೂ ಕೂಡ ನಿಜ ಸುಖವನ್ನು ಹೊಂದಕ್ಕೆ ಬರ್ತದ. ನೋಡ್ರಿ, ಮಹಾತ್ಮರು ಎಷ್ಟೋ ಚಂದ ಹೇಳ್ತಾರೆ. ನಮ್ಮ ಕೆಲವು ಕಡೆ ಕೆಲವರು ಹೇಳ್ತಿದ್ರು, ಅಲ್ರಿ ಸಂಸಾರ ಎಲ್ಲ ಬಿಡಬೇಕು, ತ್ಯಾಗ ಮಾಡಬೇಕು ಅಂದಾಗ ಮಾತ್ರ ಮುಕ್ತಿ ಆಗ್ತದ, ಇಂಥ ಸಾಧನೆ ಮಾಡ್ಕೊಳಕ್ಕಾಗ್ತದ. ನಿಮ್ಗೆ ಯಾವ ಕಾಲಕ್ಕೆ ಆಗ್ತದೆ ರೀ ಸಂಸಾರದಾಗ ಇದ್ದವ್ರಿಗೆ ಇಂಥ ಜ್ಞಾನ ಅಂತ ಅನ್ನೋರ್ನೂ ಅದಾರ ರೀ. ಅದಕ್ಕೆ ನಾವು ಯಾರ ಮಾತು ಆ ಥರ ನಾವು ಕಿವಿಗೆ ಹಾಕೊಳ್ಳೋ, ಅದಕ್ಕೆ ಗುರುಶಾಸ್ತ್ರ ಅಂತ ಯಾಕೆ ಹೇಳ್ಯಾರ? ಶ್ರುತಿ ಪ್ರಮಾಣಗಳು ಇರಬೇಕು, ಆ ಗುರು ಪ್ರಮಾಣವನ್ನು ಇಟ್ಕೊಂಡು ಹೇಳ್ಬೇಕು. ಇನ್ನು ಇಲ್ಲಿ ಏನು ಹೇಳಿದಾರ ಅಂದರೆ ಸಂಸಾರದಲ್ಲಿ ಇದ್ದರೂ ಕೂಡ ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊಂಡು ಮುಕ್ತನಾಗ್ಲಿಕ್ಕೆ ಬರ್ತದ. ಸಂಸಾರ ಬಿಟ್ಟು ಹೋಗಂತ ಯಾರೂ ಹೇಳಿಲ್ಲ, ಯಾವ ಉಪನಿಷತ್ತದಾಗೂ ಹೇಳಿಲ್ಲ, ಯಾವ ಗುರುಗಳು ಹೇಳಿಲ್ಲ, ಯಾರೂ ಹೇಳಿಲ್ಲ. ಎಲ್ಲಿದ್ದರೂ ಕೂಡ ಮಾಡ್ಕೊ, ನೀನು ಅನಂತವಾಗಿರೋದಕ್ಕೆ ನಿಮ್ಮ ಮುಕ್ತಿನ ಎಲ್ಲಾದರೂ ಆಗ್ಬೋದು. ಆದ್ರೆ ಮನಸ್ಸು ಅದಕ್ಕೆ ಉಪದೇಶ ಅಂದರೆ ನೀನು ಮನೆ ಬಿಟ್ಟು ಎಲ್ಲೂ ಹೋಗಂತ ಯಾರೂ ಉಪದೇಶ ಮಾಡೋಂಗಿಲ್ಲ. ಉಪದೇಶ ಅಂದ್ರೇನು, ಸಂಸಾರದಲ್ಲಿ ಮಿಥ್ಯವಾಗಿರುವಂಥ ವಸ್ತುವಿನಲ್ಲಿ ನಿಮ್ಮ ಮನಸ್ಸೇನು ಇಟ್ಟಿದೆಯಲ್ಲ ಅದನ್ನು ತೆಗೆದು ಈ ಕಡೆ ಇಡು, ಮಹಾತ್ಮರ ವಾಕ್ಯದ ಕಡೆ ಇಟ್ಟು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಈ ಮನಸ್ಸನ್ನು ಈ ಕಡೆ ಬಳಸು ಅನ್ನೋದಕ್ಕೆ ಉಪದೇಶ ಮಾಡಿದ್ರು ಅವರು. ಉಪದೇಶ ಅಂತಾರದಕ್ಕೆ. ಶರೀರವನ್ನು ಆ ಕಡೆ ಈ ಕಡೆ ಎಲ್ಲಿಟ್ರೇನು, ಶರೀರ ಎಲ್ಲಿ ಒಯ್ದ್ರೆ ಹಾಕ್ರಿ ಅದೇನು ಮಾಡ್ತದೆ ಶರೀರ? ಶರೀರಕ್ಕೆ ಸಂಬಂಧ ಇಲ್ಲ ಅದು. ಶರೀರ ಎಲ್ಲೇನ ಒಯ್ಯಿರಿ, ಅದಕ್ಕೇನು ಹಾಕಿದ್ರಿ ಅಟ್ಟು ಬಿಟ್ಟರೆ ಅಟ್ಟು ಅದಕ್ಕೇನು ಗೊತ್ತದು ಪಾಪ. ಆದ್ರೆ ಒಳಗಡೆ ಇರುವಂಥ ಮನಸ್ಸು ಐತಲ್ಲ,
ಮನಸ್ಸೇ ಅದು ಮೋಕ್ಷಕ್ಕೂ ಸಾಧನ ಅದ, ಬಂಧಕ್ಕೂ ಸಾಧನ ಐತೆ. ಅದನ್ನು ಸುದ್ದಿ ಇಟ್ಕೋ. ಎಲ್ಲಿ ತಿರುಬೇಕು ನಟ್ಟು ಅಲ್ಲಿ ತಿರುಗಬೇಕು. ಬೇರೆ ಬೇರೆ ಕಡೆ ತಿರುಗಿಸಿ ಅದನ್ನು ಸರಿ ಬಿಟ್ಟರೆ ಅದು ಎಲ್ಲಿ ಆಗ್ತದೆ? ಆಗಂಗಿಲ್ಲ. ಅದಕ್ಕೆ ಮಹಾತ್ಮರು ಎಲ್ಲಿ ತಿರುಗಬೇಕಾಗಿ ತಿರುಗಿದ್ರು. ಅದಕ್ಕೆ ಹೇಳ್ತಾರೆ ಅವರು, ತನ್ನ ನಿಜ ಸ್ವರೂಪವನ್ನು ಸುಖವನ್ನು ಹೊಂದಲಿಕ್ಕೆ ಬರ್ತದೆ ಸಂಸಾರದಲ್ಲಿ ಇದ್ದರೂ ಕೂಡ ಅನ್ನುವಂಥದ್ದು ಹೇಳ್ತಾರೆ ಅವರು. ಇಲ್ಲಿ ಇನ್ನೂ ಒಂದು ವಿಚಾರ ಭಾಳ ಅದ್ಭುತವಾಗಿ ಹೇಳ್ತಾರೆ. ಎರಡನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಕೊಳನ ಹೊಕ್ಕರೆ ಒಡಲಿನ ತಂಪು ಬಿಸಿಲಿನ ಜಳವನ್ನು ಮಿಕ್ಕ ಮೈಯೋಳು ಕಾಣಬಂದಂತೆ ತಿಳಿವಿನ ಸುಖವನ್ನು ವಿಷಯ ಬಾಧೆಯನ್ನು ಸಂಗೊಳಿಸುತ್ತೆ ಸಮಯ ಒಂದರೊಳೈದು ತಿಹಿಯನು ಅಂತ ಹೇಳ್ತಾರೆ. ಯಾಕಂದ್ರೆ ಎರಡನ್ನೇ ಹೆಂಗೆ ಮಾಡೋಕ್ಕೆ ಬರ್ತದ್ರಿ, ಲೌಕಿಕ ಪರಮಾರ್ಥ ಹೆಂಗೆ ಮಾಡೋಕ್ಕೆ ಬರ್ತದೆ ಅಂತಂದ್ರೆ ಕೂಡ ಕೆಲವು ದೃಷ್ಟಾಂತ ಕೊಡ್ತಾರೆ ಅವರು. ಏನು ಹೇಳ್ತಾರೆ, ಮನುಷ್ಯ ಸಂಸಾರದ ಕಾರ್ಯಗಳನ್ನು ಮಾಡ್ತಾ ಅದರಲ್ಲಿ ಕೆಲವೊಂದು ವೇಳೆ ಪಾರಮಾರ್ಥ ಸಲುವಾಗಿ ಇಟ್ಕೊಳ್ಬೇಕು. ಹೆಂಗಂದ್ರೆ ಸಂಸಾರದ ಕಾರ್ಯಗಳನ್ನು ಮಾಡಬೇಕು, ಮತ್ತು ಸ್ವಲ್ಪ ಟೈಮ್ ಪಾರಮಾರ್ಥಕ್ಕೂ ಕೂಡ ಇಡಬೇಕು. ಕೆಲವು ಸಲ ಹೇಳ್ತದೆ, ಇಲ್ಲರಿ ಸಂಸಾರ ಭಾಳ ಕಷ್ಟ ಐತ್ರಿ, ನನಗೆ ಈ ಕೇಳಕ್ಕೆ ನನಗೆ ಸಮಯನೇ ಇಲ್ಲರಿ, ಪರಮಾರ್ಥ ಮಾಡೋಕ್ಕೆ ಸಮಯನೇ ಇಲ್ಲ, ನನಗೆ ವೇಳೆನೇ ಇಲ್ಲ ಅಂತಂದ್ರೆ ಪ್ರಶ್ನೆ ಬಂದ್ರೆ ಅವ್ರು ಹೇಳ್ತಾರೆ, ಎಷ್ಟೇ ಕಾರ್ಯಗಳಿದ್ದರೂ ಕೂಡ ನೀನು ಟೈಮ್ ಕೊಡ್ತಿದ್ದಿಲ್ಲ ಊಟಕ್ಕೆ, ಬೇರೆ ಬೇರೆದಕ್ಕೆ ಟೈಮ್ ಕೊಡ್ತಿದ್ದಿಲ್ಲ, ಎಲ್ಲದಕ್ಕೂ ಟೈಮ್ ಕೊಡ್ತಿದ್ದೆ. ನಿನಗೆ ಬೇಸಿಕ್ ಏನೇನು ಬೇಕು ಅದಕ್ಕೆ ಟೈಮ್ ಕೊಡ್ತಿಲ್ಲ. ಹಂಗೆ ಸಂಸಾರದಲ್ಲಿ ಪರಮಾರ್ಥಕ್ಕೆ ನೀ ಟೈಮ್ ಕೊಡಬೇಕಾಗ್ತದ. ನೀ ಮನಸ್ಸು ಮಾಡಿದ್ರೆ ಯಾಕೆ ಸಿಗಂಗಿಲ್ಲ ಸಮಯ? ನಿನಗೆ ಸಿಕ್ಕೇ ಸಿಗ್ತದೆ. ಆ ವೇಳೆ ಸಿಕ್ಕಂಥ ವೇಳೆಯಲ್ಲಿ ಸದ್ಗುರುಗಳಿಗೆ ಶರಣಾಗತನಾಗಿ ಈ ಶಾಸ್ತ್ರಗಳನ್ನು ತಿಳ್ಕೊಂಡು ನಿನ್ನ ಸ್ವಸ್ವರೂಪದ ಸುಖವನ್ನು ಅನುಭವಿಸ್ಲಿಕ್ಕೆ ಬರ್ತದಪ್ಪ ಅಂತ ಹೇಳ್ತಾರೆ. ಇನ್ನೂ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾನೆ ಶಿಷ್ಯ, ಅದಕ್ಕೆ ಅವರು ಉತ್ತರನೂ ಹೇಳ್ತಾರೆ. ಯಾಕಂದ್ರೆ ನಮ್ಮ ಸಂಸಾರದಲ್ಲಿ ಆಗೋದೇ ಇಲ್ಲರಿ, ನಮಗೆ ಇದನ್ನು ಹೆಂಗೆ ಪಡ್ಕೊಳ್ಬೇಕ್ರಿ ಅನ್ನುವಂಥ ಪ್ರಶ್ನೆಗಳು ಕೂಡ ನಿಜಗುಂಡ್ರು ಹಾಕ್ತಾರೆ, ಪ್ರಶ್ನೆಗಳು ಮಾಡಿದ್ದಾರೆ. ಗುರು ರೂಪದಾಗ ಅದಕ್ಕೆ ಉತ್ತರನೂ ಹೇಳ್ತಾರೆ. ಬಟ್ ಯಾರೂ ಅಲ್ಲ ಅದು ನಂಬುದು. ಈಗೇನು ನಾವು ಬಂದೀವಲ್ಲ ಭೂಮಿಗೆ, ನಮ್ಮ ಉದ್ಧಾರಕ್ಕಾಗಿ ಮಹಾತ್ಮರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಮತ್ತೆ ಮುಂದಿನ ವಿಚಾರ ಭಾಳ ಅದ್ಭುತ ಅದಾವ. ನಾಳೆ ನೋಡೋಣ. ಒಂದು ಎರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.